ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಅಮಾವಾಸ್ಯೆ ಅಂತ ಹೇಳಿದ್ರೆ ಕೆಟ್ಟದ್ದು ಅನ್ನುವಂತಹ ಭಾವನೆ ಅಥವಾ ಒಂದು ನಂಬಿಕೆ ಕೆಲವರದು ಇದೆ. ಹಾಗಾಗಿ ಅಮಾವಾಸ್ಯೆಯ ದಿನ ಮಗು ಹುಟ್ಟಿದ್ರೆ ಒಳಿತಾಗೋದಿಲ್ಲ ಅಥವಾ ಯಾವುದಾದ್ರೂ ಒಂದು ಶುಭ ಕೆಲಸವನ್ನ, ಒಳ್ಳೆಯ ಕೆಲಸವನ್ನ ಅಮಾವಾಸ್ಯೆಯ ದಿನ ಆರಂಭ ಮಾಡಿದ್ರೆ ಅದು ಶುಭದ ಸಂಕೇತ ಅಲ್ಲ ಅನ್ನೋದಾಗಿ ನಾವೆಲ್ಲರೂ ಕೂಡ ಮಾತಾಡ್ಕೊಳ್ತಾ ಇರ್ತೀವಿ. ಈ ಅಮಾವಾಸ್ಯೆ ಅನ್ನೋದು ಒಂದು ಪ್ರಾಕೃತಿಕ ನಿಯಮ ಆಗಿದ್ರೂ ಕೂಡ ಅಮಾವಾಸ್ಯೆ ಅಂದ್ರೇನೆ ಒಂದು ರೀತಿಯಾದಂತಹ ಅಸಮಾಧಾನ ಇದೆ. ನಿಜಕ್ಕೂ ಅಮಾವಾಸ್ಯೆ ಕೆಟ್ಟದ್ದ ಅಥವಾ ನಮ್ಮ ಆಲೋಚನೆ ಕೆಟ್ಟದ್ದ ಅನ್ನುವಂತಹ ಪ್ರಶ್ನೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಉತ್ತರ ಸಿಗತ್ತೆ. ಈ ಕುರಿತು ಬಹಳ ಅರ್ಥಗರ್ಭಿತವಾಗಿ ತಿಳಿಸಿಕೊಡಲು ಶ್ರೀ ಪುರುಷೋತ್ತಮ್ ದೇಶಿ ಗುರುಜಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ, ನಾನು ಹೇಳ್ತಾ ಇದ್ದೆ, ಈ ಅಮಾವಾಸ್ಯೆ ಅನ್ನುವಂಥದ್ದು ಕೆಟ್ಟದ್ದ ಅಥವಾ ನಾವು ಅಂದ್ಕೊಂಡಿರುವಂತಹ ರೀತಿನೇ ಕೆಟ್ಟದ್ದ ಅಂತ ಹೇಳಿ. ಹರಿ ಶ್ರೀ ಗುರುಭ್ಯೋ ನಮಃ. ಈ ಸ್ಥಿತಿಯಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡು ಹೇಳಿದ್ರು ಅನುಮಾನನೇ. ತಿಳ್ಕೊಂಡಿರ್ತಕ್ಕಂಥದ್ದು ಇಲ್ಲಿವರೆಗೂ ನೀನೇ ಹೇಳ್ಬಿಟ್ಟಿದ್ದೆ. ಯಾವಾಗಲೇ ಕೆಟ್ಟದ್ದು ಅಂತಕ್ಕಂಥ ಸ್ವಲ್ಪ ಮನಸ್ಸಲ್ಲಿ ಭಯ ಇರುವಂಥ ಸನ್ನಿವೇಶನೇ ಜಾಸ್ತಿ ಅನುಭವಿಸಿರೋದು ಅಂತ ಕೂಡ ಅನ್ಕೊಂಡಿದ್ದೀವಿ. ಇಲ್ಲಿ ಪ್ರಶ್ನೆ, ಅಮಾವಾಸ್ಯೆ ಆಗಲಿ, ಪೌರ್ಣಮಿ ಆಗಲಿ, ಯಮಗಂಡ ಕಾಲ ಆಗಲಿ, ಯಾವುದೇ ಒಂದು ನಾವು ಕೆಟ್ಟದ್ದು ಅಂತ ನಾವೇನು ಅನ್ಕೊಂಡಿದ್ದೀವಿ, ಇದು ಮೊದಲನೇ ಅಪರಾಧ. ನಾವೇನು ಕೆಟ್ಟದ್ದು ಅಂತಕ್ಕಂಥದ್ದಿದೆ ಅದು ಅನ್ಕೊಂಡ್ರದೇ ತಪ್ಪು. ಪ್ರಶ್ನೆ ಉದ್ಭವ ಆಗಲಿಲ್ಲ ಅಂದ್ರೆ ಉತ್ತರ ಎಲ್ಲಿ ಕೊಡ್ತೀಯಾ? ಹೌದಲ್ಲಮ್ಮ? ಈಗ ಕಷ್ಟ ಬಂತು ಅಂದ್ರೆ ಆ ಕಷ್ಟವನ್ನ ನೀಗಿಸಿದಾಗ ಸುಖ ಸಿಗತ್ತೆ. ನಾವೇನ್ ಮಾಡ್ತೀವಿ, ಇಲ್ಲ ನಮ್ಗೆ ಹೋಗೋ ಸೈಕಲ್ ಹೊಡಿತಾ ಇದ್ರೆ ಬರೇ ಡೌನೇ ಇರಬೇಕು, ಅಪ್ಪು ಹೋಗಾಗಲ್ಲ ಅಂದ್ರೆ ಸೈಕಲ್ ಹೋಗ್ಲಿಕ್ಕೆ ಆಗಲ್ಲ. ಹಾಗೆ ಜೀವನ ಅಂತಕ್ಕಂಥದ್ದು ಅಪ್ಪು ಡೌನು, ಕಪ್ಪು ಬಿಳುಪು, ಹಗಲು ರಾತ್ರಿ ಇದಿರ್ಲೇಬೇಕಲ್ವಾ? ಆದ್ರೆ ನಾವು ಯಾಕಿನ್ನೂ ಒಪ್ಕೊಂಡಿಲ್ಲ. ಈ ದಿನದ ವಿಶೇಷ ಏನಂದ್ರೆ ಅಮಾವಾಸ್ಯೆಯನ್ನ ಯಾಕೆ ನಾವಿನ್ನೂ ಒಪ್ಕೊಂಡಿಲ್ಲ? ಹೌದು ತಾನೆ? ಭಯದಲ್ಲೇ ಇದೀವಿ. ಇವತ್ತು ಅಮಾವಾಸ್ಯಪ್ಪ, ಏನಾದ್ರು ಆಗ್ಬಿಟ್ರೆ ದುರಂತ, ಇವತ್ತು ಅಮಾವಾಸ್ಯೆ ಅದಕ್ಕೆ ಆಯ್ತು. ಹೌದಾ? ಹಾಗಾದ್ರೆ ಅಮಾವಾಸ್ಯೆ ಅನ್ನೋದು ಶುಭ ಅಲ್ವೇ ಅಲ್ವಾ ಅನ್ನುವಂತಹ ಪ್ರಶ್ನೆಗೆ ಉತ್ತರ ನಮಗೆ ಬೇಕಾಗತ್ತೆ. ಇಲ್ಲಿ ವಿಷಯ ಇಷ್ಟೇ, ನಮಗೆ ಪ್ರತಿ ಒಂದು ವಿಚಾರದಲ್ಲೂ ಸಂದರ್ಭಾನುಸಾರವಾಗಿ ನಾನು ಹೇಳ್ತಾ ಇರ್ತೀನಿ. ದಯವಿಟ್ಟು ನಮ್ಗೆ ಯಾವಾಗ ಒಳ್ಳೇದಾಗತ್ತೆ ಅಂತ ಕೇಳಕ್ ಹೋಗ್ಬೇಡಿ, ನಮ್ಗೆ ಯಾಕೆ ಕೆಟ್ಟದಾಗಿದೆ ಅಂತ ಕೇಳಕ್ ಹೋಗ್ಬೇಡಿ. ಇದೆರಡನ್ನು ಕೇಳೋ ಅಭ್ಯಾಸ ನಾವು ಬಿಟ್ರೆ ಅಮ್ಮ ನಮ್ಗೆ ಪ್ರತಿ ಕ್ಷಣನೂ ಶುಭಾನೇ. ನಾವು ಕೇಳೋದು ಬಿಡ್ತೀವಿ ಅಂತೀಯಮ್ಮ? ನಾವು ಅದರಲ್ಲೇ ತಗಲಾಕೊಂಡ್ಬಿಟ್ಟಿದ್ದೀವಿ. ಒಳ್ಳೇದು ಯಾವುದು, ಕೆಡ್ದು ಯಾವುದು, ಒಳ್ಳೆ ದಿನ ಯಾವುದು, ಕೆಡ್ದ ದಿನ ಯಾವುದು, ಹಿಂಗಿದು. ಈ ಪ್ರಶ್ನೆಗೆ ಉತ್ತರ ನಾವು ಹಾಕ್ಕೊಂಡ್ರೆ ಮಾತ್ರ ಅರ್ಥ ಆಗತ್ತೆ. ಬೇರೆಯವ್ರ ಹತ್ರ ಕೇಳಕ್ ಹೋದ್ರೆ ಉತ್ತರ ಸಿಗಲ್ಲ. ಯಾಕೆ ಅಂದ್ರೆ ಈ ಪ್ರಶ್ನೆ ಉತ್ತರ ನಮಗೆ ಆಗ್ಬೇಕು. ಬೇರೆಯವ್ರ ಹತ್ರ ಕೇಳೋದ್ರಿಂದ ಇನ್ನೂ ಜಾಸ್ತಿ ಆಗತ್ತೆ ಹೊರತು ಸಮಸ್ಯೆ ಕಮ್ಮಿ ಆಗಲ್ಲ. ಯಾವುದೇ ವಿಷಯ ಆಗಲಿ, ಮದುವೆ ಮಾಡ್ಕೊಳಕ್ ಹೋದಾಗಲೂ ಹೋಗಿ ಕೇಳಿ ನೀವು, ಈ ಹೆಣ್ಣು ಮಾಡ್ಕೊಳ್ಳ ಅಂತ, ಸುಮ್ಮನೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ನೋಡ್ಕೊ ಅಂತ. ಈ ಹುಡುಗ ಸರಿನಾ, ನೋಡೋಣ ಇನ್ನು ಸ್ವಲ್ಪ. ಪ್ರತಿಯೊಂದು ಕೂಡ ದಾರಿ ತಪ್ಪಿಸುವಂತಹ ವಿಚಾರನೇ ಬೇರೆಯಿಂದ ಸಿಗೋದು ನಮಗೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ಇದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡಬೇಕಾಗತ್ತೆ. ಏನು? ಪಾಂಡವರು ಯುದ್ಧವನ್ನು ಪ್ರಾರಂಭ ಮಾಡೋ ದಿನ ಅಮಾವಾಸ್ಯೆ. ಪಾಂಡವರು ಯುದ್ಧವನ್ನ ಪ್ರಾರಂಭ ಮಾಡಿದ ದಿನ ಅಮಾವಾಸ್ಯೆ ಆಗಿತ್ತು. ಹಂಗಿದ್ಮೇಲೆ ಗುರುಗಳೇ ನಾಳೆಯಿಂದ ನಾವು ಅಮಾವಾಸ್ಯೆಲಿ ಎಲ್ಲ ಮಾಡ್ತೀವಿ ಅಂತ ನೀವು ಕೇಳೋದೇ ಆದ್ರೆ, ಹೌದಲ್ವಾ? ಹಾಗಾದ್ಮೇಲೆ ನೀವು ಹೇಳಿದ್ದೀರಾ ಇನ್ಮೇಲೆ ನಾವು ಮಾಡ್ತೀವಿ, ಏನೇ ಆದ್ರೂ ಅದಕ್ಕೆ ನೀವು ಹೊಣೆನಾ? ಅಲ್ಲ, ಕೇಳುವಂತ ವಾತಾವರಣಕ್ಕೆ ಬರುತ್ತಲ್ವಾ? ನೀವು ಹೇಳೋದನ್ನ ಒಪ್ಕೊಳ್ಳೋಣ ನಾವು. ಹಾಗಾದ್ರೆ ಬರೋ ಅಮಾವಾಸ್ಯೆಯಿಂದ ನಾವು ಮದುವೆನೇ ಮಾಡಿಸ್ಬಿಡ್ತೀನಿ, ಎಂಗೇಜ್ಮೆಂಟ್ ಮಾಡಿಸ್ಬಿಡ್ತೀನಿ, ಅದಕ್ಕೆ ಜವಾಬ್ದಾರಿ ನೀವೇನಾ ಅಂತ ಕೇಳೋರಿಲ್ಲ ಅಂತೀಮ ಇರ್ತಾರೆ. ಹಾಗಾದ್ರೆ ಅದಕ್ಕೆ ಉದಾಹರಣೆ ಏನ್ ಕೊಟ್ಟೆ ಅಂದ್ರೆ, ಪಾಂಡವರು ಧರ್ಮಕ್ಕೋಸ್ಕರವಾಗಿ ಬದುಕಿದ್ರು ಅಲ್ಲಮ್ಮ, ಅದಕ್ಕದು ಶುಭ ಆಯ್ತು. ನಾವು ಧರ್ಮ ಅನ್ನೋದು ನಮ್ಗೆ ಗೊತ್ತೇ ಇಲ್ಲ, ಅದಕ್ಕೆ ನಮ್ಗೆ ಅಮಾವಾಸ್ಯೆ ಅಂದ್ರೆ ಭಯ. ಅದೊಂದೇ ಬೇಡ, ಬೆಳಿಗ್ಗೆ ಆಯ್ತು ಅಂದ್ರೆ ಭಯ, ಇವತ್ತು ಡೇಟು ಎಷ್ಟು, ಏನೇನು ಕೊಡ್ಬೇಕಿದ್ ದುಡ್ಡು, ಏನ್ ಮಾಡೋದು ಅಂತ ಭಯ. ಹಾಗಾಗಿ ಪ್ರತಿ ಕ್ಷಣವೂ ಭಯ ಏನಕ್ಕೆ ಆಗ್ತಾ ಇದೆ ಅಂದ್ರೆ, ನಾವು ಧರ್ಮ ಅಂತಕ್ಕಂಥದ್ದನ್ನ ದೂರ ತಳ್ಳಿಬಿಟ್ಟಿದೀವಿ. ಕಾರಣ ಬದುಕಬೇಕು, ದುಡ್ಡು ಮಾಡಬೇಕು ಅಂತಾನೆ ನಾವು ಹುಟ್ಟಿರೋದು ಅಂತ ಅನ್ಕೊಂಡ್ಬಿಟ್ಟಿದೀವಲ್ಲಮ್ಮ ನಾವು. ಏನಕ್ಕೆ ಬದುಕಬೇಕು?
ಏನು ಮಾಡೋಕ್ಕೆ? ದುಡ್ಡು ಮಾಡೋಕ್ಕೆ. ಅದು ಬಿಟ್ಟು ಬೇರೆ ಸಬ್ಜೆಕ್ಟ್ ನಮ್ಮ ಹತ್ರ ಇಲ್ಲ. ಧರ್ಮದಲ್ಲಿ ಹಣ ಬರಲ್ಲ, ಧರ್ಮದಲ್ಲಿ ಹಣ ಸಂಪಾದನೆ ಇಲ್ಲ. ಹೌದು. ಮತ್ತು ಇನ್ಯಾವ ಸಂಪಾದನೆ ಮಾಡಬೇಕು? ಪುಣ್ಯ ಸಂಪಾದನೆ ಮಾಡಿ ಹಣ ಬರುತ್ತೆ. ಏನು ಸಂಪಾದನೆ ಮಾಡಬೇಕು? ಪುಣ್ಯ. ಪುಣ್ಯ ಸಂಪಾದನೆ ಮಾಡಬೇಕು. ಪುಣ್ಯ ಎಲ್ಲಿ, ಯಾವಾಗ, ಯಾರಿಂದ ಪ್ರಶ್ನೆ ಆಗುತ್ತೆ. ಈ ಪುಣ್ಯ ಅಂತಕ್ಕಂಥದ್ದು ಒಂದು ಸಾಕಷ್ಟು ಸಂದರ್ಭದಲ್ಲಿ ಕೆಲವರು ಪ್ರಶ್ನೆ ಹಾಕ್ತಾರೆ. ಅದಿತಿ ತಿಳ್ಕೊಂಡವ್ರೆ ಅದಕ್ಕೆ ಪ್ರಶ್ನೆ ಹಾಕ್ತಾರೆ. ನನ್ನ ಮಗಳು ಈ ನಕ್ಷತ್ರದಲ್ಲಿ ಯಾಕೆ ಹುಟ್ಟಿದ್ಲು? ನಂಬರ್ 1. ಕೆಲವರು ಅವರೇ ನಾನು ಯಾಕೆ ಹುಟ್ಟಿದೆ ಕೇಳ್ತಾರೆ. ಸದ್ಯ ಅದು ಕಲ್ತ್ಕೊಂಡ್ರಲ್ಲ ಅಂತ ನಾನು ಅವ್ರಿಗೆ ದೊಡ್ಡ ನಮಸ್ಕಾರ. ಅಷ್ಟಾದ ವಿಷಯ ಬಂತಲ್ಲ. ಅದಕ್ಕೆ ಉತ್ತರ ಪಂಚಾಂಗ ಅಂತ ಹೇಳ್ತೀವಿ ನಾವು. ಅದರಲ್ಲಿ 5 ಅಂಗ ಇದೆ. ವಾರ, ತಿಥಿ, ನಕ್ಷತ್ರ, ಯೋಗ, ಕರ್ಣ ಅಂತ ಇದೆ. 5 ಅಂಗ ಇದೆ. ಈ 5 ಅಂಗಗಳನ್ನು ಒಳಗೊಂಡಿರ್ತಕ್ಕಂಥ ಪಂಚಾಂಗದ ಮೂಲ ತತ್ವನೇ ಒಂದು ಮಗು ಹುಟ್ಟತಕ್ಕಂಥದಕ್ಕೆ ಪ್ರಕ್ರಿಯೆಗಳು ಸಿಗೋದು. ವಾರ ಯಾಕೆ, ಅದರಿಂದ ಏನು ತಪ್ಪು, ತಿಥಿ ಯಾವುದು, ಅದರಿಂದ ಏನು ತಪ್ಪು, ಈ ಥರ ಪ್ರಕ್ರಿಯೆಗಳು ಅದರ ಮೂಲಕ ಸತ್ಯ ಗೊತ್ತಾಗತ್ತೆ ಅಂತ ನಾವು ತಿಳ್ಕೊಂಡಿದ್ದೀವ. ಏನು? ನಕ್ಷತ್ರ ಒಂದು ಕೇಳ್ತಾ ಇದ್ದೀವಿ, ತಿಥಿ ಯಾರು ಕೊಡ್ತೀರಾ ಅಂದರೆ ತಿಥಿ ಅಂತಕ್ಕಂಥದ್ರ ಮೂಲ ಅರ್ಥ ಏನು, ನಕ್ಷತ್ರ ಅಂತಕ್ಕಂಥದ್ದು ಮೂಲ ಅರ್ಥ ಏನು ತಿಳ್ಕೊಂಡ್ರೆ ಇದಕ್ಕೆ ಸತ್ಯ ಗೊತ್ತಾಗತ್ತೆ. ನಾವು ಕರ್ಮ ಕಳಿಬೇಕು, ಏನೋ ಒಂದು ಕರ್ಮ ಇದೆ ಅಂತ ಗೊತ್ತು. ಯಾವುದ್ರ ಮೂಲಕ ಕರ್ಮ ಕಳಿಬೇಕು? ಮನೆಗೆ ಪಶ್ಚಿಮ ದಿಕ್ಕಿನ ಬಾಗಿಲು ಇದ್ದರೆ ಆ ಮನೆಗೆ ಕರ್ಮ ನಿವಾರಣೆ. ಅಂದ ಮೇಲೆ ಪಶ್ಚಿಮ ಅಂತಕ್ಕಂಥದ್ದು ಕರ್ಮ ಕಳೆಯೋದಾ? ಆಶ್ಚರ್ಯ ಆಗತ್ತಾ? ಎರಡನೇದು, ಹಣ ಬೇಕು. ಯಾವುದರಿಂದ? ಪೂರ್ವದ ಬಾಗಿಲಿನಿಂದ ಹಣ ಬರುತ್ತೆ ಅಂತಕ್ಕಂಥ ಸತ್ಯವನ್ನು ನಾವು ತಿಳ್ಕೊಳ್ಳೇಬೇಕು. ಈ ಪೂರ್ವ ಅಂತಕ್ಕಂಥದ್ದು ಹಣವನ್ನು ಕೊಡ್ತಕ್ಕಂಥ ಒಂದು ಸತ್ಯಾಂಶ. ಪಶ್ಚಿಮ ಅಂತಕ್ಕಂಥದ್ದು ಕರ್ಮವನ್ನು ತೊಳಿತಕ್ಕಂಥದ್ದು. ಅಂದರೆ ಇವೆರಡರ ರಹಸ್ಯವನ್ನು ನಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ರ ಜೊತೆಗೆ ಅಮಾವಾಸ್ಯೆ ಅಂತಕ್ಕಂತಹ ಒಂದು ಸತ್ಯವನ್ನು ನಿಮ್ಮ ಮನೆಯಲ್ಲಿ ವಂಶಸ್ಥರು ಸತ್ತಿರ್ತಕ್ಕಂತಹ ಸಂದರ್ಭಗಳ ಸತ್ಯವನ್ನು ತೋರಿಸುವುದೇ ಈ 5 ಅಂಗಗಳು. ಯಾವ ರೀತಿಯಲ್ಲಿ ಸಾವನ್ನು ಹೊಂದಿದ್ರು, ಏನು ತೊಂದರೆಯಿಂದ ಸಾವನ್ನು ಬಯಸಿದ್ರು, ಈ ರೀತಿ ಸಂದರ್ಭಗಳನ್ನು ತೋರಿಸುವುದೇ ಈ 5 ಪಂಚಾಂಗದ ಸತ್ಯ. ಇದು ಯಾಕೆ ತಿಳ್ಕೋಬೇಕು ನಾವು? ಸತ್ತವರ ಪ್ರಾಣಕ್ಕೆ ಬಂದಿರತಕ್ಕಂಥ ತಪ್ಪುಗಳನ್ನು ನಾವು ಯಾಕೆ ತಿಳ್ಕೋಬೇಕು? ಇದಕ್ಕೆ ಹಿರಿಯರ ಆಶೀರ್ವಾದ ಬೇಕು ಅಂತ ಒಪ್ಕೊಂಡಿದೀವ ಇಲ್ವಮ್ಮ? ದೊಡ್ಡವ್ರ ಕೈಯಲ್ಲಿ ನಾವು ಆಶೀರ್ವಾದ ಮಾಡಿಸ್ಕೊತೀವಿ. ದೊಡ್ಡವ್ರ ಆಶೀರ್ವಾದ ಬೇಕು ಅಂತ ಅನ್ಕೋತೀವಿ. ನಾವು ಅನ್ಕೊಂಡ ತಕ್ಷಣ ದೇವ್ರು ಸಿಕ್ಕಲ್ಲ, ದೊಡ್ಡವರಂತೂ ಸಿಗ್ತಾರೆ. ಆ ದೊಡ್ಡವರು ಸತ್ತಂತಹ ಸಂದರ್ಭಗಳನ್ನು ನಾವು ಅವರ ಆಶೀರ್ವಾದವನ್ನು ಪಡಿಬೇಕಾ ಬೇಡವಾ? ಅವ್ರ ಆಶೀರ್ವಾದ ಪಡಿಬೇಕಾದ್ರೆ ಅವ್ರು ಸತ್ತಂತ ಸಮಸ್ಯೆಯನ್ನ ನೀಗಿಸಿ ಅವ್ರನ್ನ ಮುಂದಕ್ಕೆ ಕಳಿಸ್ಬೇಕಾ ಬೇಡವಾ? ನಮಗೆ ಆವಾಗ ಅವರಿಗೆ ಮೋಕ್ಷ ಸಿಕ್ಕತ್ತೆ, ನಮಗೆ ಒಳ್ಳೇದಾಗತ್ತೆ. ಇದು ನಿಜವಾದ ಸತ್ಯ. ಮಾಡ್ತಾ ಇದ್ದೀವ ನಾವು? ಮಗು ಪ್ರತಿಯೊಬ್ಬರಿಗೂ ನಾನು ಒಂದು ಪ್ರಶ್ನೆಯನ್ನ ನಿನ್ನೆ ಕಾರ್ಯಕ್ರಮದಲ್ಲಿ ಕೆಲವೊಂದು ವಿಚಾರವನ್ನ ಹೇಳಿದೆ. ಶಾಸ್ತ್ರ ಕೇಳ್ತಕ್ಕಂಥದ್ದು ಅಭ್ಯಾಸವನ್ನ ದಯವಿಟ್ಟು ಬಿಟ್ಟುಬಿಡಿ. ಇದು ಒಂದು ಕೆಟ್ಟ ಚಾಳಿ, ಇದು ಒಂದು ದೊಡ್ಡ ಮಹಾರೋಗ ಅಂತ ಹೇಳಿದೆ.
ಅಂದಮೇಲೆ ನಾವು ಇನ್ನೇನು ಕೇಳಬೇಕಿತ್ತು ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಅದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಹೇಳ್ತಿರ್ತಕ್ಕಂತಹ ವಿಚಾರ ಏನಂದ್ರೆ ಮಗು ಹುಟ್ಟಿದ ಮೂಲವನ್ನ ತಿಳ್ಕೊಳ್ತಕ್ಕಂತಹ ಮಟ್ಟಕ್ಕೆ ನೀವು ಪ್ರಯತ್ನ ಪಟ್ರೆ ಆ ಸಾಲವನ್ನ ನೀವು ತೀರಿಸಿದಾಗ ನಿಮ್ಮ ಕುಟುಂಬಕ್ಕೆ ಒಂದು ಏಳಿಗೆ ಅಂತಕ್ಕಂಥ ಒಂದು ಪುಣ್ಯ ಪ್ರಾಪ್ತಿ ಆಗತ್ತೆ. ಅವ್ರ ಸಾಲ ತೀರಿಸ್ಬೇಕಾ ಬೇಡಮ್ಮ? ತೀರಿಸ್ಲೇಬೇಕು. ತೀರಿಸಿದ್ದೀರಾ ನೋಡಿ. ಈ ಸಾಲ ತೀರಿಸ್ಬೇಕು ಅಂತ ಯಾರು ಶಾಸ್ತ್ರ ನೀವು ಕೇಳಕ್ ಹೋದೋ ಜಾಗದಲ್ಲಿ ಅವ್ರು ನಿಮ್ಗೆ ಹೇಳಿದಾರಾ? ಅಥವಾ ಇಲ್ಲಿವರೆಗೂ ಇತಿಹಾಸದಲ್ಲಿ ಯಾರು ನಿಮ್ಮನ್ನು ಕೇಳಿದಾರಾ? ಇಲ್ಲ. ಯಾವಾಗ ಹುಟ್ಟದೆ, ಯಾವ ಡೇಟಲ್ಲಿ ಹುಟ್ಟದೆ ಅಂತ ಕೇಳ್ತಾ ಇದ್ದಾರೆ. ಬಟ್ ನೀವು ಅದನ್ನೇ ಹೇಳ್ತಾ ಇದ್ದೀರಾ, ಅವರು ಅದನ್ನೇ ಕೇಳ್ತಾ ಇದ್ದಾರೆ. ನಿಮಗೆ ಬದಲಾವಣೆ ಆಗಿದೆಯಾ? ಪ್ರತಿಯೊಬ್ಬರು ಯೋಚನೆ ಮಾಡಬೇಕಾಗತ್ತೆ. ನಿಮಗೆ ಅದರ ಸತ್ಯ ಗೊತ್ತಾಗಿದೆಯಾ? ಯಾಕೆ ಮಗು ಬಗ್ಗೆ ನಾವು ತಿಳ್ಕೊಳ್ಳೇಬೇಕು? ಆ ಪ್ರಶ್ನೆಗೆ ನಿಮ್ಮ ಉತ್ತರ ಈ ಕಾರ್ಯಕ್ರಮದ ಮೂಲಕವಾಗಿ ನೀವು ತಿಳ್ಕೊಳ್ಬೇಕಾಗತ್ತೆ, ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕೆ ಅದನ್ನೆಲ್ಲ ತಿಳ್ಕೋಬೇಕು ಅಂತಕ್ಕಂಥದ್ದು? ಇದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋರಾದರೆ, ಆಸಕ್ತಿ ಇದ್ದರೆ ಕರೆಯನ್ನು ಮಾಡಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಸುಮ್ಮನೆ ಏನೋ ಒಂದು ಮದುವೆ ಆಗಿಲ್ಲ, ತಾಳು ಮಗು ಆಗಿಲ್ಲ ಅಂಥೇಳಿ ನಿಮ್ಮ ಕಮಿಟ್ಮೆಂಟ್ಗಳಿಗೆ ಕಾರ್ಯಕ್ರಮದಲ್ಲಿ ಕರೆಯನ್ನು ಮಾಡಿದಾಗ ನಿಮಗೆ ಇಲ್ಲಿವರೆಗೂ ಎಷ್ಟು ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂತಹ ಎಲ್ಲ ಕಾರ್ಯಕ್ರಮದ ವಿಚಾರದಲ್ಲೂ ಎಷ್ಟು ಸತ್ಯ ಅರ್ಥ ಆಗಿದೆ ನೀವು ಯೋಚನೆ ಮಾಡ್ಕೊಳ್ಳಿ. ಮಾಧ್ಯಮದಲ್ಲಿ ಇರ್ತಕ್ಕಂಥ ಯಾವುದೇ ಮಾಧ್ಯಮ ಆಗಿರಲಿ, ಜ್ಯೋತಿಷ್ಯ ಅಂತಕ್ಕಂತಹ ಒಂದು ಮಾಹಿತಿಯನ್ನು ಮುಂದೆ ಇಟ್ಟಾಗ ಜ್ಯೋತಿಷ್ಯವನ್ನು ಯಾತಕ್ಕೆ ಕೇಳಬೇಕು? ನಂಬರ್ 1 ನೀವು ತಿಳ್ಕೋಬೇಕು, ಅವ್ರಿಗೆ ಹೇಳೋದಲ್ಲ. ಜ್ಯೋತಿಷ್ಯ ಅವಶ್ಯಕತೆ ಇದೆಯಾ? ಯಾಕೆ? ಅದರ ಮೂಲ ಏನಕ್ಕೆ ತಿಳ್ಕೋಬೇಕು ನಾವು ಅನ್ನೋ ಪ್ರಶ್ನೆ ನಿಮಗೆ ಅರ್ಥ ಆಗೋವರೆಗೂ ನೀವು ಬರೇ ದಿನ ಕೇಳಬೇಕಾಗತ್ತೆ. ಬೆಳಿಗ್ಗೆ 8 ಗಂಟೆಗೆ ಒಬ್ಬರು ಬರ್ತಾರೆ, ಸಾಯಂಕಾಲ 6 ಗಂಟೆಗೆ ಒಬ್ಬರು ಬರ್ತಾರೆ, ಮಧ್ಯಾಹ್ನ ಒಬ್ಬರು ಬರ್ತಾರೆ, ಬುಕ್ ತಗೊಂಡು ಬರ್ಕೊಳ್ಳೋದೇ ಆಗತ್ತೆ ಹೊರ್ತು ಸತ್ಯ ನಿಮ್ಗೆ ಅರ್ಥ ಆಗಿಲ್ಲ, ಆಗೋದು ಇಲ್ಲ. ಯಾಕೆಂದ್ರೆ ಅದನ್ನು ಹೇಳೋ ಯಾರೂ ಇಲ್ಲ. ಆ ಕಾರಣದಿಂದಾಗಿ ನಮ್ಮ ಆರೋಗ್ಯ ರಹಸ್ಯದ ಕಾರ್ಯಕ್ರಮದಲ್ಲಿ ನಿಮಗೆ ಇದು ಒಂದು ಒಳ್ಳೆಯ ಸಂದೇಶವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಪ್ರತಿಯೊಂದು ಮಗು ಸತ್ತಿದ್ದಕ್ಕೆ, ಹುಟ್ಟಿದ್ದಕ್ಕೆ, ವ್ಯಕ್ತಿ ಸತ್ತಿದ್ದಕ್ಕೆ, ಮಗು ಹುಟ್ಟಿದ್ದಕ್ಕೆ, ಇವೆರಡರ ಮಧ್ಯದಲ್ಲೇ ನಿಮ್ಮ ಜೀವನ. ಇದು ಸತ್ಯ. ಓಕೆನಮ್ಮ? ವ್ಯಕ್ತಿ ಸತ್ತದ್ದಕ್ಕೆ, ಮಗು ಹುಟ್ಟಿದ್ದಕ್ಕೆ, ಇದ್ರ ಮಧ್ಯ ಇರೋದೇ ನಿಮ್ಮ ಜೀವನ. ಇದನ್ನ ನೀವು ತಿಳ್ಕೊಳ್ಳಿಲ್ಲ ಅಂದ್ರೆ, ಮಗು ಹುಟ್ಟಿದಕ್ಕೆ ತಿಳ್ಕೊಳ್ಳಿಲ್ಲ, ವ್ಯಕ್ತಿ ಸತ್ತದಕ್ಕೆ ತಿಳ್ಕೊಳ್ಳಿಲ್ಲ, ಅದು ನಿಮ್ಮ ಕುಟುಂಬದವ್ರೆ. ಸೊ ಇದೆರಡು ತಿಳ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಜೀವನದ ಅರ್ಥ ನಿಮ್ಗೆ ಇನ್ನೂ ಆಗಿಲ್ಲ, ಆಗೋದು ಇಲ್ಲ, ಮುಂದಕ್ಕೂ ಗೊತ್ತಿಲ್ಲ, ಹಿಂದಕ್ಕೂ ಗೊತ್ತಾಗಿಲ್ಲ. ಆ ಕಾರಣದಿಂದಾಗಿ ಇನ್ನು ಮುಂದೆ ನೀವು ಕರೆ ಮಾಡಬೇಕಾದ್ರೆ ಸ್ವಲ್ಪ ದಯವಿಟ್ಟು ಯೋಚನೆ ಮಾಡಿ. ಇದನ್ನ ಸರಿ ಮಾಡ್ಕೊಳ್ಳೋಣ, ಕರೆ ಮಾಡಿ. ಸುಮ್ಮನೆ ಏನೋ ಒಂದು ಕರೆ ಸಿಕ್ತು, ಒಂದು ಟಚ್ ಮಾಡೋಣ, ಹೆಂಗೋ ಒಂಚೂರು ಕೇಳ್ಕೊಂಬಿಡೋಣ ಅಂತ ಹೇಳೋದ್ರಿಂದ ನಿಮಗೆ ಮನಸ್ಸಿಗೆ ಇನ್ನೂ ಹಿಂಸೆ ಆಗತ್ತೆ. ಯಾಕೆಂದರೆ ಪರಿಹಾರ ಕೊಡ್ತಕ್ಕಂಥದ್ದು ವಿಚಾರ ಜ್ಯೋತಿಷ್ಯದಲ್ಲಿ ಇರ್ತಕ್ಕಂಥದ್ದು ಇಲ್ಲವೇ ಇಲ್ಲ. ಅವ್ರು ಸೃಷ್ಟಿ ಮಾಡ್ಕೊಂಡವ್ರೆ ನಿಮಗೋಸ್ಕರ, ಇದು ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ. ಅದಿಲ್ಲ. ಅದಿಲ್ಲದೆ ಇರೋದನ್ನ ನೀವು ಕೇಳ್ತಾ ಇದ್ದೀರಾ ಅಂದರೆ ಯಾರು ಬುದ್ಧಿವಂತರು? ನೀವು ಯೋಚನೆ ಮಾಡ್ಕೋಬೇಕು. ಇರೋದನ್ನ ಕೇಳಿ, ಇಲ್ಲದೆ ಇರೋದನ್ನ ನೀವು ಕೇಳ್ತೀರಾ, ಇಲ್ಲದೆ ಇರೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಜೀವನ ಎಲ್ಲ ಅನುಭವಿಸ್ತಾ ಇರೋದು ನೀವೇ. ಅನುಭವಿಸೋದು ಬೇಡ ಅಂದರೆ, ರಿಯಲ್ ಫ್ಯಾಕ್ಟ್, ಸತ್ಯವಾದ ಸಂಗತಿ ನಮಗೆ ಬೇಕು ಅಂದರೆ, ನಿಮ್ಮ ಕುಟುಂಬದಲ್ಲಿ ಹೋಗಿರ್ತಕ್ಕಂಥವರು ಯಾವ ಯಾವ ರೀತಿಯಲ್ಲಿ ಪ್ರಾಣವನ್ನು ತೆತ್ತಿದ್ದಾರೆ, ಆ ಕರ್ಮಗಳನ್ನೇ ನಿಮ್ಮ ಮಕ್ಕಳು ತಂದಿದ್ದಾರೆ ಅನ್ನೋ ಸತ್ಯವನ್ನು ನೀವು ತಿಳ್ಕೊಳ್ಳೋದೇ ಆದರೆ ಈ ಸತ್ಯ ನಿಮಗೆ ಪ್ರತಿಯೊಬ್ಬರು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮುಂದೆ ಕರೆ ಇದೆಯಾ? ಕರೆ ಇದ್ದಾರೆ, ಕಾಲರ್ ಇದ್ದಾರೆ. ಪುಷ್ಪ ಅಂತ ಹೇಳಿ ಶಿರಾದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಪುಷ್ಪ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಸ್ವಲ್ಪ ಜೋರಾಗಿ ಮಾತನಾಡಿ. ಅವರ ನಕ್ಷತ್ರ ಏನು ಅಂತ ತಿಳಿಸಿ. ಗುರುಗಳಿದ್ದಾರೆ. ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಹಲೋ, ನಮಸ್ತೆ ಗುರುಜಿ. ಹೇಳಿಪ್ಪ, ಯಾರ ನಕ್ಷತ್ರ, ಯಾರ ಬಗ್ಗೆ? ನಿಮ್ ಪ್ರೋಗ್ರಾಮ್ ನಾನು ದಿನ ನೋಡ್ತಾ ಇದ್ದೀನಿ ಗುರುಜಿ. ನಿಮ್ಮ ಪ್ರೋಗ್ರಾಮ್ ಇಂದ ನಾನು ತುಂಬಾ ಬದಲಾಯಿಸ್ಕೊಂಡಿದ್ದೀನಿ. ಓಕೆ, ಹೇಳಿ. ತುಂಬಾ ಖುಷಿ ಆಯ್ತು ಗುರುಜಿ ಕಾಲ್ ಸಿಕ್ಕಿದ್ದು. ಸರಿ, ಈಗ ಯಾರ ಬಗ್ಗೆ? ಮಗನ ಬಗ್ಗೆನಾ, ಮಗಳ ಬಗ್ಗೆನಾ? ಮಗನ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಏನ್ ನಕ್ಷತ್ರ? ಒಂದು ಇದು ರೇವತಿ ನಕ್ಷತ್ರ. ಓಕೆ, ಎಷ್ಟು ವಯಸ್ಸು? ಅವನಿಗೆ 24 ಗುರುಜಿ.
ಓದ್ತಾ ಇದ್ದಾನಾ? ಇಲ್ಲ, ಓದಿ ಡಿಗ್ರಿ ಮುಗಿಸಿ ಈಗ ನಮ್ದು ಮೆಡಿಕಲ್ ಸ್ಟೋರೇ ನೋಡ್ಕೊತಾ ಇದ್ದಾನೆ. ಓಕೆ, ಪರವಾಗಿಲ್ವಾ? ಚೆನ್ನಾಗಿ ಎಲ್ಲವನ್ನು ಜವಾಬ್ದಾರಿಯುತವಾಗಿ ನಡ್ಕೋತಾ ಇದ್ದಾನಾ? ಏನು ಇದಿಲ್ಲ ಗುರುಜಿ, ಒಂದೊಂದ್ಸಲಿ ಇದಾಗಿರ್ತಾನೆ, ಜವಾಬ್ದಾರಿ ಅಂತ ಅನ್ಸುತ್ತೆ, ಒಂದೊಂದ್ಸಲಿ ಒಂಥರ ಚಿಕ್ಕ ಮಗು ತರ ಬುದ್ಧಿ ಮೆಚೂರ್ ಆಗಿಲ್ದಿರೋ ತರ ಇರ್ತಾನೆ. ಈಗ ನಿಮ್ಮ ಪ್ರಶ್ನೆ ಏನು? ಅವನ ಬಗ್ಗೆ ಏನು ತಿಳ್ಕೊಬೇಕಂತ? ಆರೋಗ್ಯನಾ, ಮದುವೆ ಬಗ್ಗೆನಾ, ಯಾವುದ್ರ ಬಗ್ಗೆ ತಿಳ್ಕೊಬೇಕು? ಅವ್ನ ಈ ನಕ್ಷತ್ರಕ್ಕೆ ಯಾಕೆ ಹುಟ್ಟು ಬಂದ ಅಂತ ತಿಳ್ಕೊಬೇಕಿತ್ತು. ಮತ್ತೆ ಅವನ ಆರೋಗ್ಯನು, ಮತ್ತೆ ಅವನ ಮನಸ್ಥಿತಿ ಒಂದೊಂದ್ಸತಿ ಒಂದೊಂದ್ ತರ ಇರುತ್ತೆ ಗುರುಜಿ. ತುಂಬಾ ಕೋಪ ಮಾಡ್ಕೊತಾನೆ. ನಿಮ್ಮ ಮನೆ ಎಷ್ಟು ವರ್ಷದ್ದು? ಅಷ್ಟು ನಿಮ್ಮ ಮನೆ ಎಷ್ಟು ವರ್ಷದ್ದು? ಮನೆ ಒಂದು 30 ವರ್ಷದ್ದು ಗುರುಜಿ. ಯಾರು ಕಟ್ಸಿದ್ದು? ಅಂದ್ರೆ ನಮ್ಮ ಮಾವರು ಕಟ್ಸಿದ್ದು. ಓಕೆ, ಇದಾರ ನಿಮ್ಮ ಮಾವರು? ಇಲ್ಲ ಸರ್, ಇಲ್ಲ ಗುರುಜಿ. ಎಷ್ಟು ವರ್ಷ ಆಯ್ತು? ಹೋಗಿ ಒಂದು 10-11 ವರ್ಷ ಆಯ್ತು. ಏನಾಗಿತ್ತು ಮಾವನವ್ರಿಗೆ? ಅವ್ರು ಆಕ್ಸಿಡೆಂಟ್ ಅಲ್ಲಿ ಹೋಗಿದ್ದು. ಎಲ್ಲಿ ಸತ್ತಿದ್ದು? ಮನೆಗೆ ತಂದ ಮೇಲೆ ಹೋದ್ರಾ ಅಥವಾ ಅಲ್ಲೇ ಹೋದ್ರಾ? ಇಲ್ಲ ಗುರುಜಿ, ಹಾಸ್ಪಿಟ್ಲಲ್ಲೇ. ಹಾಸ್ಪಿಟ್ಲಲ್ಲಿ ಸಾವು? ಹೌದು, ನಮ್ಮ ಮನೆಯವರೇ ಡ್ರೈವಿಂಗ್ ಮಾಡ್ತಾ ಇದ್ರು. ಡ್ರೈವಿಂಗ್ ಮಾಡುವಾಗ ಅದೇ ನಮ್ಮ ಮನೆಯವ್ರಿಗೆ ಏನೋ ಬಸ್ ಅಡ್ಡ ಬಂದಿದ್ದರಿಂದ ಅವ್ರಿಗೆ ಇದಾಯ್ತು, ಬ್ಯಾಲೆನ್ಸ್ ಇದಾಗಿ ಏಟ ನಮ್ಮ ಅವ್ರಿಗೆ ಒಳಗಡೆ ನರಸಿ ಏಟಾಗಿದ್ದರಿಂದ ಅವ್ರಿಗೆ ಕೆಟ್ಟ ಇದಾಗಿ. ಎಷ್ಟು ದಿನ ಇದ್ರು ನಮ್ಮ ಮನೆಯವ್ರಿಗೆ? ಎಷ್ಟು ದಿನ ಇದ್ರು ಅಂದ್ರೆ ಆಕ್ಸಿಡೆಂಟ್ ಆದ್ಮೇಲೆ ಎಷ್ಟು ದಿನ ಇದ್ರು? ಒಂದ್ ಸ್ವಲ್ಪ ಹೊತ್ತು ಗುರುಜಿ, ಅರ್ಧ ದಿವಸ ಇದ್ರು ಅಷ್ಟೇ. ನಿಮ್ಮ ಅತ್ತೆಯವರು? ನಮ್ಮ ಅತ್ತೆಯವರು ಅಷ್ಟೇ, ಸ್ವಲ್ಪ ಸಫರ್ ಪಟ್ಟೆನೆ ಹೋಗಿದ್ದು ಅವರು. ಎಷ್ಟು ವರ್ಷ ಆಯ್ತು? ಅವ್ರು ಹೋಗಿ 8 ವರ್ಷ ಆಯ್ತು ಗುರುಜಿ. ಫಸ್ಟ್ ಹೋಗಿದ್ದು ಮಾವನಾ? ಫಸ್ಟ್ ಹೋಗಿದ್ದು ಮಾವರು. ಓಕೆ, ಈಗ ನಿಮ್ಮ ಯಜಮಾನ ಜೊತೆ ಎಷ್ಟು ಜನ ಅಣ್ಣ ತಮ್ಮಂದಿರು? ಒಬ್ರೇನೆ, ಇವ್ರು ದೊಡ್ಡವರು, ನಮ್ಮ ಒಬ್ಬ ಇದಾರೆ, ತಮ್ಮ ಇದಾರೆ ಒಬ್ರು. ಓಕೆ, ಎಲ್ಲ ಮಾತಾಡ್ತಾರ ಅಣ್ಣ ತಮ್ಮರೆಲ್ಲ? ಮಾತಾಡ್ತಾರೆ. ಅಕ್ಕ ತಂಗಿ ಸ್ವಲ್ಪ ನಮ್ಮ ಮೇಲೆ ಇವಾಗಿದ್ದಾರೆ. ತುಂಬಾ ಚೆನ್ನಾಗಿದ್ರು ಮುಂಚೆ, ಈಗ ಒಂದ್ 5-6 ವರ್ಷದ ಹಿಂದೆ, 4-5 ವರ್ಷದ ಹಿಂದೆ. ಈಗ ಸ್ವಲ್ಪ ನಮ್ಮ ಮೇಲೆ ಸ್ಟೇಷನ್ಗೆ ಹೋಗ್ಬೇಕು, ಕೋರ್ಟ್ಗೆ ಹೋಗ್ಬೇಕು ಅಂತೇನು ಮಾತುಕತೆ ನಡೆದಿಲ್ವಾ? ಇಲ್ಲ ಗುರುಜಿ, ಆ ಥರದ್ದೆಲ್ಲ ಅಲ್ಲ, ಆಸ್ತಿ ವಿಚಾರ ವ್ಯವಹಾರದಲ್ಲಿ ಯಾವುದನ್ನು ಕೂಡ ಆ ರೀತಿ ಇಂಡೈರೆಕ್ಟ್ ಆಗಿ ಎಲ್ಲ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದೀವಿ ಗುರುಜಿ. ಎಲ್ಲಾನು ಹೆಣ್ಮಕ್ಳಿಗೂ ಏನ್ ಸಮಭಾಗ ಏನಿದೆಯೋ ಅದೆಲ್ಲ ಈಕ್ವಲ್ ಅಂತ ಮಾತಾಡ್ಕೊಂಡಿದ್ದಾರೆ, ಎಲ್ಲ ಮಾಡ್ಕೊಂಡಿದ್ದಾರೆ. ಅವ್ರವ್ರ ಹೆಸರಿಗೆ ಆಗೋಗಿದ್ಯಾ? ಆಗಿದೆ. ಮನೇನು ಅವ್ರ ಹೆಸರಿಗಾಗಿದೆ, ಸೈಟ್ ಇತ್ತು ಅದು ಆಗಿದೆ, ಒಡವೆಗಳೆಲ್ಲ ಕೊಟ್ಟಿದೀವಿ, ಎಲ್ಲಾನು ಮಾಡ್ಕೊಂಡು ಈಕ್ವಲ್ ಅಂತ ಮಾಡ್ಕೊಂಡಿದ್ದಾರೆ. ಓಕೆ, ನಿಮ್ಮ ಮನೆಗೆ ಬಾಗ್ಲು ಯಾವುದು? ಪೂರ್ವಕ್ಕೆ. ಪೂರ್ವಕ್ಕೆ ಬಾಗ್ಲು ಒಂದೇ ಬಾಗ್ಲ? ಮೇನ್ ಡೋರ್ ಒಂದೇನಾ? ಒಂದಿದೆ, ಒಂದೇ ಡೋರ್. ಆ ಕಡೆ ಪಕ್ಕದ ಪೂರ್ವದಲ್ಲಿ ಎದುರುಗಡೆ ಒಂದ್ ಬಾಗಿಲಿದೆ, ಅದನ್ನ ನಾವು ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದೀವಿ. ಯಾಕೆ? ಅದೇ ಆ ಕಡೆ ಬಳಸಬಾರ್ದು ಅಂತ ಅಂದ್ರೆ ಯಾರೋ, ಅದಕ್ಕೋಸ್ಕರ ಈ ಪೂರ್ವಕ್ಕೆ ಓಡಾಡ್ತೀವಿ. ಆ ಕಡೆ ಬಾಗಿಲು ಕ್ಲೋಸ್ ಮಾಡ್ಬಿಟ್ಟು ಓಡಾಡೋದಿಲ್ಲ. ಯಾವ ದಿಕ್ಕದು? ಯಾವ ದಿಕ್ಕಂತ ಗೊತ್ತಾ ನಿಮ್ಗೆ ಕ್ಲೋಸ್ ಮಾಡಿರೋದು? ದಕ್ಷಿಣ ಅನ್ಸುತ್ತೆ. ದಕ್ಷಿಣ ಗುರುಜಿ. ಓಕೆ, ಅಲ್ಲಿ ಕಾಂಪೌಂಡ್ ಇದೆಯಾ ನಿಮ್ಗೆ ಸುತ್ತ? ಸುತ್ತ ಕಾಂಪೌಂಡ್ ಇದೆ ಗುರುಜಿ. ಓಕೆ, ಕ್ಲೋಸ್ ಮಾಡಿದ್ರಲ್ಲ, ಅಲ್ಲಿ ನೋಡಿದ್ರಾ? ಸುಮಾರು ಸರಿ ಬಂದಿದೆ ಗುರುಜಿ. ಅದಕ್ಕೆ ಮುಚ್ಚಿದ್ರ, ಭಯ ಬಿದ್ದು, ಅಥವಾ ಸುಮ್ನೆ ಮುಚ್ಚಿದ್ರ? ಅದೇ ಯಾವ ವಾಸ್ತು ಹೇಳಿದ್ದಾರೆ ಆ ಕಡೆ ಓಡಾಡಬಾರ್ದು ಅಂತೇಳಿ ಮುಚ್ಚಿದ್ದು ಗುರುಜಿ. ಈಗ್ಲೂ ಮುಚ್ಚಿದ್ಯಾ? ಈಗಲೂ ಮುಚ್ಚಿದ್ವಿ ಗುರುಜಿ. ಅದು ಲಾಕ್ ಮಾಡ್ಬಿಟ್ಟಿರ್ತೀವಿ, ಆ ಕಡೆ ಡೋರ್ ತೆಗಿಯೋದೇ ಇಲ್ಲ ನಾವು. ಓಕೆ, ಎಷ್ಟು ವರ್ಷ ಆಯ್ತು ಮುಚ್ಚಿದ್ದು? ಸುಮಾರು ಒಂದ 6-7 ವರ್ಷದ ಮೇಲೆ ಆಯ್ತು ಗುರುಜಿ. ಓಕೆ, ಈಗ ಪಶ್ಚಿಮ ಅಂತಕ್ಕಂಥದ್ದು ಗೊತ್ತಲ್ಲ ದಿಕ್ಕು ನಿಮಗೆ? ಅಲ್ಲಿ ಕಿಟಕಿ ಇಟ್ಟಿದ್ದೀರಾ ಬಾಗಿಲು ಎದುರುಗಡೆ ಅಥವಾ ಏನು ಇಲ್ವಾ? ಪಶ್ಚಿಮ ಕಿಟಕಿ ಇದೆ ಗುರುಜಿ. ಕಿಟಕಿ ಇದೆ. ಓಕೆ, ಇಷ್ಟೊತ್ತು ನಾನು ಏನಕ್ಕೆ ಕೇಳಿದೆ ಅಂದ್ರೆ, ಹಸುಗಳು ಏನಾದ್ರು ಸಾಕ್ತಾ ಇದ್ರ ನಿಮ್ಮ ಮಾವನವರು? ಅವಾಗ ತುಂಬಾ ಹಿಂದೆ ನಮ್ಮ ಅತ್ತೆಯವರೆಲ್ಲ ಎಮ್ಮೆ ಸಾಕಿದ್ರು ಅಂತ ಗೊತ್ತಿತ್ತು ಗುರುಜಿ. ಹಸು ಎತ್ತು ಏನು ಸಾಕಿಲ್ವಾ? ಇಲ್ಲ, ಹಸು ಎತ್ತು ಸಾಕಿಲ್ಲ. ನಿಮ್ ಮನೆ ಹತ್ರ ಹಸು, ಬೇರೆ ಹಸು ಯಾವ್ದಾದ್ರು ಬರುತ್ತಾ ಯಾವಾಗಾದ್ರು? ಇಲ್ಲ ಗುರುಜಿ, ಯಾವ್ದು ಬರಲ್ಲ. ಯಾವಾಗ? ಇಲ್ಲ, ಬರಲ್ಲ. ಅವ್ರಿಗೆ ನಿಮ್ ಮಗ ಇದ್ರ ಬಗ್ಗೆ ಏನಾದ್ರು, ಹಸು ಬಗ್ಗೆ ಏನಾದ್ರು ಮಾತಾಡಿದಾನ? ಹಸು ಸಾಕ್ಬೇಕು, ಹಸು ನೋಡಿದ್ರೆ ಇಷ್ಟ ಅಂತ ಮಾತಾಡಿದಾನ?
ಇಲ್ಲ, ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ. ಹಸುಗಳನ್ನ ಸಾಕ್ಬೇಕು, ಅವರು ಗೋ ಇದ್ರ ಬಗ್ಗೆ ಎಲ್ಲ ತುಂಬಾ, ಗೋ ಸಂರಕ್ಷಣೆ ಇದಕ್ಕೆಲ್ಲ ತುಂಬಾ ಓಡಾಡ್ತಿದ್ರು ಅವರು. ಅವ್ರಿಗೆ ತುಂಬಾ ಇಷ್ಟ ಸಾಕ್ಬೇಕು ಅಂತ. ನಮ್ಮ ಮಗನಿಗೆ ಏನ್ ಆತರ ಇಲ್ಲ, ಅವ್ನ ನಾಯಿ ಮೇಲೆ ತುಂಬಾ ಪ್ರೀತಿ ಮಾಡ್ತಾನೆ. ನಾಯಿ ಇದಾವ್, ನಮ್ಮ ಮನೆ ನಾಯಿ ಸಾಕಿದೀವಿ, ಅದು ಹೆಣ್ ನಾಯಿ ಸಾಕಿದೀವಿ ಗುರುಜಿ. ಅದ್ರ ಬಗ್ಗೆ ತುಂಬಾ ಇಷ್ಟ ಅವ್ರಿಗೆ, ತುಂಬಾ ಇದ್ ಮಾಡ್ತಾನೆ ಅದನ್ನ. ಎಷ್ಟು ವರ್ಷದಿಂದ ಸಾಕಿದಿರ ನಾಯಿ? ಎಷ್ಟು ವರ್ಷದಿಂದ ಸಾಕಿದಿರ ನಾಯಿ? ಸುಮಾರು ವರ್ಷದಿಂದ, ಒಂದು 15 ವರ್ಷದಿಂದ ಅವಾಗಿಂದನೂ ಸಾಕಿದಾರೆ. ನಾನ್ ಮದ್ವೆ ಆಗ್ ಮುಂಚೆಯಿಂದನೂ ಅವ್ರು ಸಾಕಿದಾರೆ. ಆಮೇಲೆ ನಾವು ಮದ್ವೆ ಆಗಿ ಬಂದಾಗಿಂದನೂ ನಮ್ಮ ನಾಯಿಗಳನ್ನ ಸಾಕ್ತಾನೆ ಇದೀವಿ. ಯಾವ್ದು ಸತ್ತಿಲ್ವಾ ನಿಮ್ ಮನೆ ಹತ್ರ? ಸತ್ತಿದ್ದಾರೆ ಗುರುಜಿ, ಸುಮಾರು ನಾಯಿಗಳು ಸತ್ತಿದ್ದಾರೆ. ನಾ ಮದ್ವೆ ಆಗಿ ಬಂದಾಗಿಂದನೂ ಒಂದ್ 3-4 ನಾಯಿಗಳು ಸತ್ತಿದ್ದಾವೆ. ಎಲ್ಲ ಹಾಕಿದ್ರಿ ಅದನ್ನ? ಅದು ಕಾಂಪೌಂಡ್ ಒಳಗೇನೆ ತೆಂಗಿನ ಮರದೊಳಗೆ ಹಾಕಿದ್ದಾರೆ, ಒಂದೊಂದು ಹಾಕಿ ತಗೊಂಡೋಗಿ ಹಾಕಿದ್ದಾರೆ. ಕಾಂಪೌಂಡ್ ಒಳಗೆ ಹಾಕಿದ್ದಾರೆ ಗುರುಜಿ. ಈಗ ನೋಡಿ, ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಎಷ್ಟು ಡೀಟೇಲ್ಸ್ ತಗೊಂಡೆ ನೋಡಮ್ಮ. ಈಗ ದೊಡ್ಡದ್ದು ಈಗ ಒಂದು ಸಮಸ್ಯೆ ಏನಂದ್ರೆ, ಇವ್ರು ಕಾಂಪೌಂಡ್ ಒಳಗಡೆನೆ ನಾಯಿನ ಹಾಕಿದ್ದಾರೆ. ಯಾಕೆ? ನಮ್ ನಾಯಿ ಅಂತ, ನಮ್ ನಾಯಿ ಅಂತ ಕಾಂಪೌಂಡ್ ಒಳಗಡೆ ಹಾಕೊಂಡ್ರು. ಅಮ್ಮ, ಇವರಿಗೆ ಭೂತ ಪ್ರೇತ ಮೋಹಿನಿ ಏನೇನು ಬೇಕು ಎಲ್ಲ ಮನೆ ಒಳಗಡೆ ಸುತ್ತದೆ. ಎದುರೋಗ್ಬಿಡ್ಬೇಕು ಇವರು, ನಮ್ಮ ಮನೆ ಯಾಕೆ ಹಿಂಗೆ, ನಮ್ಮ ಮನೇಲಿ ಯಾಕೆ ಹಿಂಗೆ ಆಗ್ತಾವ್ರೆ, ಯಾಕೆ ಮಂಕಿಡ್ದೋಗ್ಬಿಟ್ಟವ್ರೆ, ಯಾಕೆ ಈ ಥರ ಆಗ್ತಾವ್ರೆ. ಅಮ್ಮ, ಜೀವನ ಪರ್ಯಂತ ಇಡೀ ಕರ್ನಾಟಕ ಕರ್ಕೊಂಡ್ಬಿಡಿದ್ರು ಇವ್ರ ಮನೆ ಸ್ಟೋರಿನ 3 ತಿಂಗಳು ಎಪಿಸೋಡ್ ಮಾಡ್ಬೋದು. ಯಾಕೆ ದುರ್ಮರಣಗಳಾಗತ್ತೆ, ಯಾಕೆ ಅಕಾಲಿಕ ಮರಣಗಳಾಗತ್ತೆ, ಯಾಕೆ ಮನೆಯಲ್ಲಿ ಹುಟ್ಟೋ ಮಕ್ಕಳು ಮಂಕವಾಗಿ ಹುಟ್ಟುತ್ತವೆ ಅನ್ನೋ ವಿಚಾರನ ಈಗ ಜ್ಯೋತಿಷ್ಯ ಅಂತಕ್ಕಂಥ ಕಾರ್ಯಕ್ರಮ ಮಾಡಬೇಕಾದ್ರೆ ಈ ಸತ್ಯವನ್ನ ಹೇಳಕ್ಕೆ ಯಾರಾದರೂ ಆಗತ್ತಾ? ಸ್ವಲ್ಪ ಯೋಚನೆ ಮಾಡು. ಈಗ ನಿಜವಾದ ಜ್ಯೋತಿಷ್ಯ ಅಂತಕ್ಕಂಥದ್ದು ಸ್ಥಳದಲ್ಲಿ ಏನೆಲ್ಲ ನಡೆದಿದೆ, ಏನ್ ನಡೀತಾ ಇದೆ, ಏನಾಗಿದೆ ಅಂತ ಹೇಳಕ್ಕೆ ಯಾವನಾರು ನಮ್ಮ ದೇಶದಲ್ಲಿ ಇಲ್ಲಿವರೆಗೂ ಹುಟ್ಟಿದಾರಾ? ಈ ಸತ್ಯ ಹೇಳಕ್ಕೆ ಯಾರ ಕಲರು ಆಗಿದೆಯಾ? ಇದನ್ನ ನಾನು ವ್ಯಕ್ತಪಡಿಸೋದಕ್ಕೆ ಇಷ್ಟು ಡೀಟೇಲ್ಸ್ ತಗೊಂಡೆ. ಈಗ ನಿಮ್ಮ ಮಗನ ಒಂದು ಪೂಜೆ ಮಾಡಿಸ್ಬಿಡಿ, ಸುಬ್ರಹ್ಮಣ್ಯ ಕರ್ಕೊಂಡು ಹೋಗ್ಬಿಟ್ಟು ಒಂದು ಶಾಂತಿ ಮಾಡಿಸ್ಬಿಡಿ, 2 ನಿಮಿಷ ಮುಗಿಸ್ಬಿಡ್ಬೋದು. ಅಮ್ಮ, ಅದರಂತ ಅಪ್ಪಟ ಮನೆಯಾಳು ಮಾಡೋ ಸುಳ್ಳು ಇನ್ನೊಂದಿಲ್ಲ. ಇಲ್ಲಿ ಬೇಕಿರೋದು ರೇವತಿ ನಕ್ಷತ್ರಕ್ಕೆ ಮಗು ಹುಟ್ಟುವುದಕ್ಕೆ ಕಾರಣ, ಮೊದಲನೇದು ಹಾವು, 2ನೇದು ನಾಯಿ, 3ನೇದು ಹಸು, 4ನೇದು ಹಿರಿಯರಿಗೆ ಮಾಡದೇ ಇರತಕ್ಕಂಥ ಟಾಟಾ ಮಾಡಿರ್ತಕ್ಕಂಥ ವಂಶ. ಇದು ಯಾರಿಗೂ ತಿಥಿ ಕಾರ್ಯ ಮಾಡಿಲ್ಲ, ತಿಥಿ ಅನ್ನೋದು ಗೊತ್ತೇ ಇಲ್ಲ ಇವರಿಗೆ. ಜನ ಕರೆದ್ಬಿಟ್ಟು ಚಕ್ಲಿ ನಿಪ್ಪಿಟ್ಟು ಕೈ ಕೊಟ್ಬಿಟ್ಟು ಎಡೆ ಹಾಕ್ಬಿಟ್ಟು ಮಾಡಿದ್ನೆಲ್ಲ ಸುರಿದ್ಬಿಟ್ಟು ಬಾಯ್ ಟಾಟಾ ಅನ್ನುವಂತಹ ವಂಶದಲ್ಲಿ ಬರುತ್ತೆ ರೇವತಿ ನಕ್ಷತ್ರದ ಮಗು. ಇದಕ್ಕೆ ಕಾಲು ತಲೆ 2 ರಿಪೇರಿ. ರೇವತಿ ನಕ್ಷತ್ರದ ಮಗು ಕಾಲು ಸ್ವಾಧೀನ, ಕಾಲಲ್ಲಿ ನೋವು, ತಲೆಯಲ್ಲಿ ನೋವು. ಇನ್ನು ಬದುಕೋದು ಹೆಂಗ್ರಿ? ಅವನಿಗೆ ಮದುವೆ ಮಾಡೋದು ಹೇಗೆ? ಅವನೇ ಮಾಡ್ಕೋತಾನ? ನಾವು ಮಾಡೋದಾ? ಮದುವೆಗೆ ಒಪ್ಕೋತಾನ? ಮದುವೆ ನಡೆಯುತ್ತಾ ನಮ್ಮ ಮನೇಲಿ? ಇಷ್ಟೂ ಯೋಚನೆ ಮಾಡ್ಬೇಕು ಇವರು. ಎಂತೆಂಥ ಮಕ್ಕಳು ಹಿಂಗೆಂಗೋ ಆಗ್ಬಿಟ್ರು, ಇವನೇ ಯಾಕೆ ಹಿಂಗೆ ಅಂದ್ರೆ, ನಿಮ್ಮಂಗೆ ಯಾರು ಕಾಂಪೌಂಡ್ ನಾಯಿ ಊತಾಕಿಲ್ವಲ್ಲ. ಅಮ್ಮ, ಇದ್ದಕ್ಕಿದ್ದಂಗೆ ಹಾರ್ಟ್ ಬೀಟ್ ಜಾಸ್ತಿ ಆಗತ್ತೆ, ಇದಕ್ಕಿದ್ದಂಗೆ ಭಯ ಜಾಸ್ತಿ ಆಗತ್ತೆ, ಇದಕ್ಕಿದ್ದಂಗೆ ಬೆವರು ಬರುತ್ತೆ. ಇದೆಲ್ಲ ಕರ್ಮ ಎಲ್ಲಿದೆ? ನಾಯಿ ತಲೆ ಮೇಲೆ ಹಚ್ಸಿದ್ರೆ, ಲಾರಿಯನ್ನ ಲೋಡ್ ಲಾರಿ ಹಚ್ಸಿದ್ರು ನಾಯಿ ತಲೆ ಬಸ್ಟ್ ಆಗಲ್ಲ, ಮನುಷ್ಯನ ತಲೆ ಲೆಕ್ಕ ಇಲ್ಲಂಗೆ ಹೋಗ್ಬಿಡುತ್ತೆ. ಅದೇ ಒಂದು ನಾಯಿ ತಲೆ ಇಷ್ಟಿರುತ್ತೆ, ಅದ್ರ ಮೇಲೆ ಲೋಡ್ ಲಾರಿ ಹಚ್ಸಿದ್ರು ಏನೂ ಆಗಲ್ಲ. ಎಂತಹ ತಾಕತ್ತಿದೆ ಸ್ವಲ್ಪ ಯೋಚನೆ ಮಾಡಬೇಕು. ಆ ತಾತಿ ಅಂದ್ರೆ ಆ ಬುರುಡೆ ಒಳಗಡೆ ಯಾವ್ದಾದ್ರು ಒಂದು ತಾತಿ ಹಾಕೊಂಡು ಮಂತ್ರವಾದಿ ಮನೆಗೆ ಬಿಸಾಕ್ಬಿಟ್ರೆ ಹೇಳ್ದೆ ಕೇಳದೆ ಊರೇ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಾಯಿ ತಲೆ ಯಾವ ಕಾರಣಕ್ಕೂ ಈ ಥರ ದುರಂತಗಳು ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟಿದೆ. ನಮ್ಮ ನಾಯಿ ಅಲ್ವಾ ಅಂತ ಒಂದ್ ಕಡೆ ಮೂಲೆಯಲ್ಲಿ ಹಾಕೋದು, ಇನ್ನೊಂದ್ಸಲ ಸಾಯುತ್ತೆ ಇನ್ನೊಂದ್ ಕಡೆ ಮೂಲೆಯಲ್ಲಿ ಹಾಕೋದು. ಈ ನಾಯಿಗಳು ಪೂರ್ತಿ ಮನೆ ಸುತ್ತ ಹಿಂಗೆ ಮಾಡಿ ನಾಯಿ ಮೂಳೆ ಒಳಗಡೆ ಇದ್ಕೊಂಡ್ರೆ ಮನೇಲಿರೋ ತಲೆ ಎಲ್ಲ ಹುಚ್ಚಿಡ್ಕೊಂಡಿರುತ್ತೆ, ಬೆಪ್ಪಿಡ್ಕೊಂಡಿರುತ್ತೆ, ನಿದ್ದೆ ಬರಲ್ಲ, ಇದಕ್ಕಿದಂಗೆ ಮಾತಾಡ್ತಾರೆ, ಇದಕ್ಕಿದಂಗೆ ಎದ್ದೋಗ್ತಾರೆ. ಈಗ ಇದಕ್ಕೆ ಎಷ್ಟು ಪೂಜೆ ಮಾಡಿಸೋದು? ಅಮ್ಮ, ಅರ್ಥ ಆಯ್ತಾ ನಿಮ್ಗೆ? ಆಯ್ತು ಗುರುಜಿ. ನೋಡಿ ಅಪ್ಪ, ಈ ಸತ್ಯ ತಿಳ್ಕೊಳ್ದೆ ನಿಮ್ಮ ಮಗನ ಬಗ್ಗೆ ಹೋಗಕ್ ಹೋಗ್ಬೇಡಿ. 24 ವರ್ಷ ಕಳೆದು ಬಿಟ್ರಿ. 24 ವರ್ಷದಿಂದ ನಮ್ಮ ಮಗ ರೇವತಿ ಹುಟ್ಟದ ಯಾಕೆ ಅಂತ ಕೇಳಕ್ಕೆ ಮನ್ಸಿಲ್ವಾ, ಸಮಯ ಇಲ್ವಾ, ದುಡ್ಡಿಲ್ವಾ, ಬೇಜಾರ ಏನು? ಇಲ್ಲ ಗುರುಜಿ, ಇದೆಲ್ಲ ನಿಮ್ ತರ ಹೇಳೋರು ಯಾರು ನಮ್ಗೆ ಸಿಕ್ಕಿಲ್ವಲ್ಲ ಗುರುಜಿ, ಏನ್ ಮಾಡೋದು? ಇದ್ರ ತಾನೇ ಸಿಗಕ್ಕೆ ಅಮ್ಮ, ಅದಿದ್ರ ತಾನೇ ಸಿಗಕ್ಕೆ. ನಮ್ ದೇಶ ಯಾಕೆ ಹಿಂಗ ಆಗ್ಬೇಕಿತ್ತು? ಹೌದು ಗುರುಜಿ. ನಮ್ದೇನಿದ್ರು ಸ್ಕೀಮು ಅಷ್ಟೇ. ಇದು ಮಾಡಿ ಇದಾಗತ್ತೆ, ಇದು ಮಾಡಿ ಇದಾಗತ್ತೆ, ಇದು ಸ್ಕೀಮ್ ಹೇಳೋರು ಇರೋದು.
ಜ್ಯೋತಿಷ್ಯ ಹೇಳ್ತಕ್ಕಂಥವ್ರು ಅಂತಕ್ಕಂಥದ್ದಕ್ಕೆ ಸಾಧ್ಯನೇ ಇಲ್ಲ. ಅದು ಹೇಳ್ತಕ್ಕಂಥವ್ರು ಯಾವ ಕಾರಣಕ್ಕೂ ಹುಟ್ಟೇ ಇಲ್ಲ ನಮ್ಮ ಭೂಮಿಯಲ್ಲಿ. ಆದರೂ ನಮ್ಮ ಜನ ಬಿಟ್ಟಿಲ್ಲ ಶಾಸ್ತ್ರ ಕೇಳದ್ದ, ನನ್ನ ಮಗ ಯಾಕೆ ಹಿಂಗೆ. ಆದರೆ ನೀವು ಪ್ರತಿಯೊಂದು ವಿಷಯವನ್ನು ಈಗ ತಿಳ್ಕೊಂಡೆ ಅಂತ ಖುಷಿ ಬೀಳಬೇಕೇ ಹೊರತು ನಿಮ್ಮ ಮನೆಯನ್ನು ಶುದ್ಧೀಕರಣ ಮಾಡ್ತಕ್ಕಂಥದ್ದು ಯಾವುದು ಅಂದರೆ ನೀವು ನಾಯಿ ಊತಾಕಿರ್ತಕ್ಕಂತಹ ವಿಚಾರ. ಇದನ್ನ ನೀವು ತಿಳ್ಕೊಳ್ತಕ್ಕಂಥ ವಿಷಯಕ್ಕೆ ಬಂದರೆ ನಿಮ್ಮ ಮಗನ ಏಳಿಗೆ ಆಗತ್ತೆ. ಒಳ್ಳೆ ಹುಡುಗ, ಅವನು ಸಾಫ್ಟ್ ನೇಚರ್, ಪಾಪ ದೇವ್ರ ಥರ ಇದ್ದಾನೆ ನೋಡಕ್ಕೆ. ಆದರೆ ನಿಮ್ಮ ಮನೆಗೆ ಉಪಯೋಗ ಇಲ್ಲ. ಆ ರೀತಿಯಾಗಿ ಬೆಳಿಬೇಕಾಗತ್ತೆ. ಆಮೇಲೆ ಮದುವೆ ಅಂತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಪ್ರಶ್ನೆ ಹಾಕೋಬೇಕಾಗತ್ತೆ. ಇದಕ್ಕೆ ನೀವು ಮದುವೆ ಫಿಕ್ಸ್ ಆಗೋಗಿತ್ತು ಅಥವಾ ಲವ್ ಮಾಡಿತ್ತು, ಇದರಲ್ಲಿ ಯಾವುದು ಬೇಕಾದ್ರೆ ಆಗ್ಬೋದು. ಅದರಿಂದ ಸಮಸ್ಯೆಗಳು ಉದ್ಭವವಾಗಿ ಮನೆಯಲ್ಲಿ ತಲ್ಲಣವಾಗುವಂಥ ಸಾಧ್ಯತೆಗಳಾಗಿ ನೆಮ್ಮದಿ ಇಲ್ಲದ ರೀತಿಯಲ್ಲಿ ಮನೆಯಲ್ಲಿ ಯಾರು ಯಾವಾಗ ಬಾಚಲ ಮನೇಲಿ ಬೀಳ್ತಾರೋ, ಯಾರು ಯಾವಾಗ ಕಾಲ್ ಜಾರ ಅಡಿಗೆ ಮನೇಲಿ ಬೀಳ್ತಾರೋ, ಎಂತೆಂಥ ಕಥೆಗಳು ಕೇಳಿಸ್ಕೋಬೇಕು ಅಂದರೆ ನೀವು ಇದಕ್ಕೆಲ್ಲ ಎದುರ್ಕೊಂಡೇ ಬದುಕಬೇಕು. ಎದುರ್ಕೋಬಾರ್ದು. ನಾವು ಮಾಡಿರುವ ಗೊತ್ತಿಲ್ಲದೆ ಮಾಡಿರುವ ತಪ್ಪನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಎಲ್ಲರಿಗೂ, ಕರ್ನಾಟಕದಲ್ಲಿ ಎಲ್ರಿಗೂ ಅರ್ಥ ಆಗಲಿ ಅಂತ ನಿಮ್ಮ ಥರ ಕಾಂಪೌಂಡಲ್ಲಿ ಜಮೀನಲ್ಲಿ ಯಾರು ನಾಯಿಗಳು ಹಾಕ್ಕೊಂಡವ್ರೆ ಅವ್ರಿಗೆ ಮಾಟ ಮಂತ್ರ, ಕಿಡ್ನಿ, ಹಾರ್ಟು, ಲಿವರು, ಬೆನ್ನು, ಸೊಂಟ, ತಲೆ, ಕಾಲು ಎಲ್ಲ ರಿಪೇರಿ. ಯಾರ್ಯಾರು ಎಲ್ಲೆಲ್ಲಿ ಕಳ್ಕೊಳುತ್ತೋ ಗೊತ್ತಿಲ್ಲ. ಇದಕ್ಕೆ ಯಾವ ಹಾಸ್ಪಿಟ್ಲಿಂದ ರಿಪೇರಿ ಇಲ್ಲ. ಆದರೆ ನಾವು ಹೇಳ್ತೀವಿ, ನಾಯಿಯನ್ನು ಎಲ್ಲಿ ಹಾಕಿದ್ದೀರಾ ಇಷ್ಟು ತಿಳ್ಕೊಂಬಿಟ್ರೆ ಸಾಕು. ನೀವು ಇದ್ರ ಜೊತೆಗೆ ಮನುಷ್ಯರು ಹಾಕಿದ್ದೀರಾ, ಅದರಲ್ಲಿ ಮನುಷ್ಯರು ಹಾಕ್ತೀರಾ, ಒಂದು ಕಡೆ ನಾಯಿ ಹಾಕ್ತೀರಾ. ಇದ್ರ ಮಧ್ಯದಲ್ಲಿ ಒಂದು ನಾಗರಿರ್ತಕ್ಕಂಥ ಒಂದು ಕಲ್ಲು ಇಟ್ಬಿಡ್ತೀರಾ. ಇದ್ರ ಮಧ್ಯ ಇದು ಕಾಯ್ಕೊಳಕದು ಅಲ್ಲಮ್ಮ. ಇವ್ರು ಮಾಡೋ ಕರ್ಮಗಳನ್ನ ಕಾಯ್ಕೊಳಕ್ಕೊಂದು ನಾಗರಶಿಲೆ ಪ್ರತಿಷ್ಠೆ ಮಾಡಿಸ್ಬಿಡೋದು. ಅದಕ್ಕೆ ಯಾವಾಗಲೂ ಒಂದ್ಸಲ ಪೂಜೆ ಮಾಡೋದು. ಈ ಕರ್ಮಗಳು ನಮ್ಮ ಕರ್ನಾಟಕದಲ್ಲಿ ಯಾಕೆ ಪದೇ ಪದೇ ಭೂಮಿ ಎಲ್ಲ ಹಾಳಾಗ್ತಾ ಇದೆ, ಬೆಳೆ ನಾಶ ಆಗ್ತಾ ಇದೆ, ಮಳೆ ಸರಿಯಾಗಿ ಯಾಕೆ ಬರ್ತಾ ಇಲ್ಲ ಅಂದರೆ ಭೂಮಿಯಲ್ಲಿ ಯಾವ ಕಾರಣಕ್ಕೂ ಶವ ಸಂಸ್ಕಾರಗಳನ್ನು ಯಾವುದೇ ಪ್ರಾಣಿ, ಪಕ್ಷಿ, ಮನುಷ್ಯ ಯಾರನ್ನೇ ಆಗಲಿ ಅದಕ್ಕೆ ಆದ ಒಂದು ಪ್ರತ್ಯೇಕವಾದಂಥ ಸ್ಥಳ ಇರುತ್ತೆ. ಅದನ್ನು ಅನುಸರಿಸಿ ಪ್ರತಿಯೊಬ್ಬರು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ನಿಮ್ಮ ಸಮಸ್ಯೆಯಿಂದ ಆದಷ್ಟು ಹೊರಗೆ ಬರೋದಕ್ಕೆ ಪ್ರಯತ್ನ ಆಗುತ್ತೆ. ತಾಯಿ, ನೀವು ಫಸ್ಟ್ ತಿಳ್ಕೊಬೇಕಾಗಿರೋದು ನನ್ನ ಮಗನ ಬಗ್ಗೆ ತಿಳ್ಕೊಬೇಕಂದ್ರೆ ಇಡೀ ನಿಮ್ಮ ಕುಟುಂಬದ ಬಗ್ಗೆ ತಿಳ್ಕೊಳ್ಳುತ್ತೆ. ಮತ್ತೆ ಆ ನಾಯಿ ಊತಾಕಿದ್ದಾಗಿದೆ, ಮುಂದೆ ಏನು ಮಾಡಬೇಕು, ಮಾಡ್ತಕ್ಕಂಥ ವಿಧಿವಿಧಾನಗಳು ಯಾವುದು, ಸತ್ತವರು ಮಾಡ್ತಕ್ಕಂಥ ತಪ್ಪು ಯಾವುದು, ಇದೆಲ್ಲ ಸತ್ಯವಾಗಿ ತಿಳ್ಕೊಬೇಕು ಅನ್ನೋ ಆಸಕ್ತಿ ಇದೆಯಾ ನಿಮಗೆ, ಇಲ್ವಾ? ಇದೆ ಗುರುಜಿ, ಖಂಡಿತ ಇದೆ. ತಿಳ್ಕೊಳಕ್ ಪ್ರಯತ್ನ ಮಾಡಿ. ಆರಾಮಾಗಿ ಯೋಚನೆ ಮಾಡಕ್ ಹೋಗ್ಬೇಡಿ. ಆದ್ರೆ ತಡ ಆಗತ್ತೆ. ಈಗಲ ನಾಳೆಗ ನೋಡೋಣ ಮಾಡೋಣ ಅನ್ಕೊಂಡು ಹೋಗುತ್ತೆ. ಬಿಗಿಯಾಗಿ ಹಿಡಿದು ಕ್ಲೀನ್ ಮಾಡ್ಕೊಳಕ್ ಕಲ್ತ್ಕೊಳ್ಳಿ. 25 ವರ್ಷ ಆಗಿದೆ ಮಕ್ಕಳಿಗೆ. ಒಳ್ಳೇದಾಗ್ಲಿ ತಾಯಿ. ಓಕೆ, ಧನ್ಯವಾದಗಳು ಪುಷ್ಪ, ಕರೆ ಮಾಡಿದ್ದಕ್ಕಾಗಿ. ಇದೀಗ ಬೆಂಗಳೂರಿನಿಂದ ಪುಷ್ಪ ಅಂತ ಹೇಳಿ ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ ಪುಷ್ಪ. ನಮಸ್ಕಾರ, ಧ್ವನಿ ಕೇಳಿಸ್ತಿದ್ಯಾ? ನಮಸ್ಕಾರ, ಧ್ವನಿ ಕೇಳಿಸ್ತಿದ್ಯಾ ಪುಷ್ಪ? ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಗುರುಜಿ, ಮಕ್ಕಳ ಬಗ್ಗೆ ಯಾಕೆ ತಿಳಿದುಕೊಳ್ಬೇಕು, ಅರಿತುಕೊಳ್ಬೇಕು ಅನ್ನೋದ್ರ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಇದ್ರಿ. ಈಗ ಇಷ್ಟು ವಿಚಾರನ ಈಗ ರೇವತಿ ನಕ್ಷತ್ರದ ಬಗ್ಗೆ ನಾನು ವಿಶ್ಲೇಷಣೆ ಕೊಟ್ಟೆ. ನಮ್ಮಲ್ಲಿ ಅಮಾವಾಸ್ಯೆ ಅಂತಕ್ಕಂತಹ ಒಂದು ಲೆಕ್ಕಾಚಾರದ ವಿಚಾರ ಬಂದಾಗ ಈ ಅಮಾವಾಸ್ಯೆ ಅಂತಕ್ಕಂಥದಕ್ಕೆ ನಾವು ಯಾಕೆ ಹೆದರ್ಕೋಬೇಕು ಅಂತಕ್ಕಂಥ ವಿಷಯ ತಗೊಂಡಾಗ ನಾವು ವಾಸ ಮಾಡ್ತಕ್ಕಂತಹ ಮನೆ ಪ್ರತಿ ಕ್ಷಣನೂ ಅಮಾವಾಸ್ಯೆ ತರನೇ ನಾವು ಮನೆ ಕಟ್ಕೊಂಡಿರೋದು. ಯಾಕದು? ನಿನ್ನೆ ನನ್ನ ಕಾರ್ಯಕ್ರಮದಲ್ಲಿ ಹೇಳಿದೆ. ನಾವು ಕಟ್ಟೋ ಮನೆ ಉದ್ದ ತುಂಡ, ಮನೆ ಕಟ್ಟೋ ಮನೆ ಅಳತೆ ಹೆಂಗಿರುತ್ತೆ? ಒಂದು ಉದ್ದ, ಒಂದು ತುಂಡ. ಸ್ವಾಮಿ ಹಿಂಗ್ 20, ಹಿಂಗ್ 30. ಇದು ನಮ್ಗೆ ಪ್ರತಿ ಕ್ಷಣನೂ ಮನೆಯಲ್ಲಿ ಅಮಾವಾಸ್ಯೆ. ಈಗ ಪ್ರಪಂಚದಲ್ಲಿ ಎಲ್ಲರೂ ಇದೇ ಮನೆನೇ ಕಟ್ಟಿರೋದು, ಈ ತರನೇ ಕಟ್ತಾ ಇರೋದು. ಹಿಂದೆನೂ ಕಟ್ಟವ್ರೆ, ಈಗಲೂ ಅದನ್ನೇ ಕಟ್ತಾವ್ರೆ, ಪಂಚಾಂಗದಲ್ಲೂ ಅದೇ ಇರೋದು. ಈಗ ಯಾವ್ದು ನಂಬೇಕಾಗಾರೆ ಜನ? ಪಂಚಾಂಗನೇ ಹಂಗಾದೆ ಬರ್ದಿರೋ ತಪ್ಪ. ಪಂಚಾಂಗ ಬರ್ದಿರೋ ತಪ್ಪಲ್ಲ, ಅದನ್ನ ಅರ್ಥ ಮಾಡ್ಕೊಳ್ತಾರ ನಾವು ತಪ್ಪು. ಏನು ಹಿಂಗಿಂಗೆ ಹಿಂಗಿಂಗೆ ಅಂತಾರಲ್ಲ, ಅದು ಹೆಂಗೆ ಅಂತ ಕೇಳ್ಬೇಕು ನಾವು. ಅಮ್ಮ ಅರ್ಥ ಆಯ್ತಾ? ಅವ್ರಿಗೆ ಗೊತ್ತಿಲ್ಲ ಹಿಂಗಿಂಗೆ ಅಂತಾರೆ, ಇವ್ರಿಗೂ ಗೊತ್ತಿಲ್ಲ ಹೆಂಗೆ ಅಂತ ಇವ್ರು ಕೇಳ್ಬೇಕು. ಆದ್ರೆ ಅವ್ರಿಗೆ ಹೇಳಕ್ಕೂ ಬರ್ತಾ ಇಲ್ಲ, ಅವ್ರಿಗೆ ಕೇಳಕ್ಕೂ ಬರ್ತಾ ಇಲ್ಲ.
ಪಂಚಾಂಗದಲ್ಲಿ ಇರ್ತಕ್ಕಂಥ ಸತ್ಯ ಏನು ಅಂದ್ರೆ, ಅಲ್ಲಿ ಸತ್ಯ ಅಂತಕ್ಕಂಥದ್ದಕ್ಕೊಂದು ದೊಡ್ಡ ತಪ್ಪೇನಾಗಿದೆ ಅಂದ್ರೆ, ಇದು ಯಾವ ದಿಕ್ಕಿಗೆ ಅನ್ವಯ ಆಗತ್ತೆ ಅಂತ ಬಿಟ್ಟೋಗಿದೆ. ಅಲ್ಲಿ ಪ್ರಿಂಟ್ ಹಾಕೊಂಡು ಬಿಟ್ಟುಬಿಟ್ಟವನೋ, ಹೇಳ್ದವನೇ ಮಾಡೋವನೋ, ಹೇಳ್ತಾ ಇರೋನೇ ಮಾಡ್ಕೊಂಡು ಗೊತ್ತಿಲ್ಲ. ಇನ್ನೊಮ್ಮೆ ಹೇಳ್ಬಿಡ್ತೀನಿ, ಪಂಚಾಂಗದಲ್ಲಿ ಇರ್ತಕ್ಕಂತಹ ಆಯವರ್ಗ ಅಂತ ಏನಿದೆಯೋ ಅದರಲ್ಲಿ ಇರ್ತಕ್ಕಂಥ ಅಳತೆಗಳು ಈ ದಿಕ್ಕಿಗೆ ಅನ್ವಯವಾಗತ್ತೆ ಅನ್ನೋದು ಪಂಚಾಂಗದಲ್ಲಿ ಇಲ್ಲ. 25 ಅಗಲ ಅಥವಾ ಉದ್ದ ಈ ಕಡೆಗೆ ಬರಬೇಕಾ, ಈ ದಿಕ್ಕಿಗೆ ಬರಬೇಕಾ, ಪಂಚಾಂಗದಲ್ಲಿ ಇಲ್ಲ. ಆ ಕಾರಣದಿಂದಾಗಿ ನಮ್ಮ ಜನಗಳಿಗೆ ಹೇಳುವಂತ ಮಾಹಿತಿ ತಪ್ಪಾಗಿದೆಯೇನೋ ಅನ್ಕೋತಾ ಇದ್ದೀನಿ. ಅದಕ್ಕೆ ಮೀರಿ ಏನಾದ್ರು ತಪ್ಪಿದೆ ನಂಗೆ ಗೊತ್ತಿಲ್ಲ. ಸದ್ಯಕ್ಕೆ ನಾವು ಗುರುತಿಸುತ್ತಿರತಕ್ಕಂಥ ರೀತಿ ನೀತಿಗಳಿದೆಯಲ್ಲ, ನಾವು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಇದು ತಪ್ಪು ಮಾಹಿತಿ ಆಗ್ತಾ ಇದೆ. ಆಮೇಲೆ ಈ ಪುಸ್ತಕ ಓದೋದಾಗ್ಲಿ, ಯಾವುದೇ ವೇದ ಉಪನಿಷತ್ ಯಾವುದೇ ಓದೋರ್ಗಾದ್ರೂ ನಂದೊಂದು ರಿಕ್ವೆಸ್ಟ್ ಏನಂದ್ರೆ, ಭಗವದ್ಗೀತೆ ಓದ್ತೀವಿ, ನಾವು ಓದಿದ್ದೀವಿ ಅಂತ ಕೂಡ ಹೇಳ್ತೀವಿ. ಆ ಭಗವದ್ಗೀತೆಯನ್ನ ಓದೋದಕ್ಕಿಂತ ಮುಂಚೆ ಅದರ ಮೂಲಾರ್ಥ ಯಾವುದು ಅಂತ ತಿಳ್ಕೊಂಡು ಓದ್ಬೇಕು. ಈಗ ಭಾಗವತ ಅಥವಾ ಮಹಾಭಾರತ ಹಲವಾರು ನಮ್ಮಲ್ಲಿ ಇರ್ತಕ್ಕಂತಹ ಒಂದು ಧರ್ಮ ಗ್ರಂಥಗಳನ್ನ ಯಾವ ಉದ್ದೇಶಕ್ಕೆ ಯಾವ ಅರ್ಥಕ್ಕೆ ನಾವು ಅದನ್ನು ಓದಬೇಕು, ಈ ತಿಳ್ಕೊಂಡು ಮುಟ್ಬೇಕು. ಅದನ್ನ ನಾವೇನ್ ಮಾಡ್ತೀವಿ, ಯಾರೋ ಹೇಳಿದ್ರು ಇದು ಓದು ಒಳ್ಳೇದಾಗತ್ತೆ ಅಂತ ಹೋಗ್ತೀವಲ್ವಾ, ಓದಿದೀವಿ ತಿಳ್ಕೊಂಡಿದೀವಿ ಅಂತಾರೆ, ಪ್ರಶ್ನೆ ಕೇಳಿದ್ರೆ ಉತ್ತರನೇ ಗೊತ್ತಿರಲ್ಲ. ಇವತ್ತು ಎಷ್ಟೋ ಸಮಸ್ಯೆ ನಡೀತಾ ಇದೆ. ಭಗವದ್ಗೀತೆ ಉಪಯೋಗ ಇಲ್ಲ ಅನ್ನೋ ಮಟ್ಟಕ್ಕೂ ನಮ್ಮ ದೊಡ್ಡ ದೊಡ್ಡ ಅಂತ ಅವರು ಹೇಳೋದಕ್ಕಿಂತ ಬುದ್ಧಿವಂತರು ವಿಚಾರಗಳು ಜಾಸ್ತಿ ಆಗ್ತಾ ಇದೆ. ಅದು ಕೂಡ ನಡೀತಾ ಇದೆ. ಯಾಕೆಂದ್ರೆ ಭಗವದ್ಗೀತೆ ಏನಕ್ಕೆ ಬೇಕಾಗತ್ತೆ ಅಂದ್ರೆ, ನರಕದಲ್ಲಿದ್ದೀವಿ ನಾವು. ಯಾವ್ದಲ್ಲಿದ್ದೀವಿ ನಾವು? ನರಕ. ಮನುಷ್ಯನಾದವನು ಪ್ರತಿ ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ನರಕದಲ್ಲೇ ಇದೆ, ನರಕದಲ್ಲೇ ಇರುತ್ತೆ, ನರಕಕ್ಕೆ ಬರುತ್ತೆ. ಯಾವುದು ನರಕ ಅಂದ್ರೆ ಕೋಪ. ಯಾರಿಗಿಲ್ಲಮ್ಮ ಕೋಪ? ಎಲ್ರಿಗೂ. ಹಂಗಿದ್ಮೇಲೆ ನರಕ ಇದೆಯೇ ಇಲ್ವಾ? ನರಕ ಇದ್ಮೇಲೆ ದುಃಖ ಬಂದೇ ಬರುತ್ತೆ. ನರಕ ಬಂದ್ಮೇಲೆ ದುಃಖ ಬಂದೇ ಬರುತ್ತೆ, ಹೌದಾ? ಈಗ ನರಕ ದುಃಖ ಇದ್ಮೇಲೆ ಮನುಷ್ಯ ಏನಾಗ್ತಾನೆ? ಏನಕ್ಕಾರು ಹುಟ್ಟದೆ ನಾನು ಅಂತಾನೆ. ಹಾಗಿರ್ಬೇಕಾದ್ರೆ ಇದಕ್ಕೆ ಟಾಣಿಕ್ ಯಾವುದು ಅಂದ್ರೆ ಭಗವದ್ಗೀತೆ. ಶ್ರೀಕೃಷ್ಣ ಹೇಳಿರ್ತಕ್ಕಂಥ ಒಂದು ಸಂದೇಶ ಏನಂದ್ರೆ, ನಿಮ್ಮಲ್ಲಿರ್ತಕ್ಕಂಥ ಅಸುರಿತನ, ನಿಮ್ಮ ರಾಕ್ಷಸತನ, ನಿಮ್ಮ ಕೋಪವನ್ನು ದೂರ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಮೊದಲು ನಿಮ್ಮ ಪ್ರಯತ್ನ 90 ಭಾಗ, ನನ್ನ ಪ್ರಯತ್ನ 10 ಭಾಗ ಅಂತ ಸಂದೇಶವನ್ನು ಕೊಟ್ಟಿರ್ತಕ್ಕಂತಹ ಧರ್ಮ ಗ್ರಂಥವಾಗಿರ್ತಕ್ಕಂಥ ಭಗವದ್ಗೀತೆಯನ್ನ ಪ್ರತಿದಿನ ನಾವು ಅದನ್ನ ಮುಟ್ಟೋದು, ಕೇಳಿಸ್ಕೊಳ್ಳೋದು, ಓದೋದು, ಯಾವ್ದಾದ್ರು ಒಂದನ್ನು ಮಾಡಿದ್ರು ಸಾಕು. ನಮ್ಮ ಜನ್ಮ ಜನ್ಮಾಂತರದಲ್ಲಿರ್ತಕ್ಕಂಥ ಯಾವುದೋ ಒಂದು ರಹಸ್ಯ, ಕಾಣದೇ ಇರೋ ರಹಸ್ಯ, ಪಾಪ ಕರ್ಮ ಅಂತಕ್ಕಂಥದ್ದು ನಿವಾರಣೆ ಆಗತ್ತೆ. ನಾವು ಮಕ್ಕಳು ಕೊಡೋದು ಕೈಗೆ ಮೊಬೈಲ್, ಭಗವದ್ಗೀತೆ ಕೊಡಲ್ಲ. ಅಭ್ಯಾಸ ಅದೇ ತಾನೇ ಇರೋದು. ಅದಕ್ಕೆ ನರಕ ಜಾಸ್ತಿ ಆಗ್ತಾ ಇದೆ. ಸರಿ ಗುರುಜಿ, ಅಮಾವಾಸ್ಯೆ ಕುರಿತಂತೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ರಿ. ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಆರೋಗ್ಯ ರಹಸ್ಯ ವಿರಾಮದ ಬಳಿಕ ಆರೋಗ್ಯ ರಹಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದೀಗ ಭದ್ರಾವತಿಯಿಂದ ಗೌರಮ್ಮ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಗೌರಮ್ಮ. ಸಂಪರ್ಕ ಕಡಿತವಾಗಿದೆ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ, ಹಾಗಾಗಿ ಮುಂದಿನ ವಿಚಾರದತ್ತ ಹೋಗೋದಾದ್ರೆ, ಇವಾಗ ನಾವು ಒಂದು ಮಗು ಅಂತಕ್ಕಂತಹ ಒಂದು ವಿಷಯಕ್ಕೆ ಬಂದಾಗ ಅದು ಅಭಿವೃದ್ಧಿ ಆಗಬೇಕು, ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು ಅಂತಕ್ಕಂಥ ವಿಷಯಕ್ಕೆ ನಾವು ಹೋಗ್ತೀವಿ. ಎರಡನೇ ವಿಷಯಕ್ಕೆ ಬಂದು ಇದಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ಆಗಿದ್ದ ಮೇಲೆ ಹಿರಿಯರು ಅಮಾವಾಸ್ಯೆ ಅನ್ನೋದನ್ನ ಏನಕ್ಕೆ ಮಾಡಿದ್ರು? ಅಮಾವಾಸ್ಯೆ ಇದೆ ತಾನೆ? ಹೌದು. ನೀವು ಹೇಳೋದಾದ್ರೆ ಅಮಾವಾಸ್ಯೆ ಒಳ್ಳೇದು, ಒಪ್ಕೊಳ್ಳೋಣ. ಹಾಗಿದ್ದ ಮೇಲೆ ಅದು ಒಳ್ಳೇದಾಗಕ್ಕೆ ನಾವು ಅಮಾವಾಸ್ಯೆಲಿ ಏನ್ ಮಾಡಬೇಕಿತ್ತು ಅಂತ ಗೊತ್ತಿಲ್ಲ, ತಿಳ್ಕೊಬೇಕಲ್ವಾ? ಮುಂದುವರೆದು ಮಾತಾಡೋಣ. ಸರಿ ಗುರುಜಿ, ಮಾತಾಡ್ತಾ ಹೋಗೋಣ. ಇದೀಗ ಅಶೋಕ್ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಅಶೋಕ್. ನಮಸ್ತೆ ಅಶೋಕ್, ಧ್ವನಿ ಕೇಳಿಸ್ತಿದ್ಯಾ? ಹಲೋ ರೀ. ಹಲೋ, ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ರೀ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು?
ಅದ ಇದು ನಮ್ಮ ಮನುಷ್ಯನದ ಬಗ್ಗೆ ಕೇಳ್ಬೇಕಾಗಿತ್ರಿ ನಂದ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಸರ್ ಗುರುಜಿ. ನಾರಾಯಣ ಹೇಳಿ, ಯಾರ ನಕ್ಷತ್ರ ಏನು ಹೇಳಲೇ ಇಲ್ಲ. ನಕ್ಷತ್ರ ಹೇಳಲಿಲ್ಲ, ನಕ್ಷತ್ರ ಹೇಳಲಿಲ್ಲ. ಮಗ ನಕ್ಷತ್ರ ರೀ ಗುರುಜಿ. ಯಾವ ಊರಿಂದ ಮಾಡಿದಿರಾ? ನಾ ಧಾರವಾಡದಿಂದ ರೀ ಗುರುಜಿ. ಎಷ್ಟು ವಯಸ್ಸಿನ ಮಗ? ನಾನ್ರಿ 54. ನಿಮ್ದೇನಾ? ನಂದೇ ರೀ ಗುರುಜಿ. ಏನಾಗ್ಬೇಕಿತ್ತು ನಿಮ್ ಬಗ್ಗೆ? ಅಂದ್ರೆ ಮನ್ಯಾಗ ಕಾಡಾಟ್ರಿ. ಏನ್ ಮಕ್ಕಳಿಗೆ ಇಲ್ಲಿರ್ತೀರ, ನಮಗ ಇಲ್ಲಿರ ಮಕ್ಕಳಿಗೆ ಈಗ ಕಾಡಿ ತಟ್ಟೈತ್ರಿ ಎಡಗಾಲಿಗೆ. ಓಕೆ, ಏನ್ ಒಂದಿಲ್ಲ ಒಂದ್ ಹಂಗ ಸಮಸ್ಯೆ ಬರಾಕೈತಿ. ಅವ್ರು ಇಲ್ಲ ಹುಡುಗರಿಗೆ ಇರ್ಲಿಕ್ಕಿಲ್ಲ, ನನಗ್ ಬರ್ತೈತಿ, ನನಗಿಲ್ಲ ಹುಡುಗರಿಗೆ ಇಲ್ಲ ಹೆಣ್ಮಕ್ಳಿಗೆ. ಮನ್ಯಾಗ ಯಾವ್ದೊಂದು ಈಡಿಲ್ಲ, ಸಾಲ ಬರೇ ಸಾಲ. ಎಷ್ಟು ಜನ ಇದ್ದೀರಾ ಮನೆಯಲ್ಲಿ? ಮನೆಯಲ್ಲಿ ನಮ್ಮ ತಾಯಾರು ಇದ್ರಿ. ನಿನ್ನೆ ದೀಪಾವಳಿ 1 ವರ್ಷ ದಿನ ತೀರ್ಕೊಂಡ. ನಾವು 4 ಜನದ ಮಕ್ಕಳು ಇದ್ರು, 2 ಗಂಡ ಹೆಂಡತಿ. ಫೋಟೋ ಹಾಕಿದಿರಾ ನಿಮ್ಮ ತಾಯಿದು? ತಾಯಿ ಫೋಟೋ ಹಾಕೇವ್ರಿ. ಅದಲ್ಲದೆ ಇನ್ಯಾವ ಫೋಟೋ ಇದೆ? ನಮ್ಮ ಅಪ್ಪಾಜಿ ಅವ್ರದ್ದು ಐತ್ರಿ. ಅದೆಲ್ಲ ಒಟ್ಟಿಗೆ ಇಟ್ಟಿದ್ದೀರಾ, ಬೇರೆ ಬೇರೆ ಇಟ್ಟಿದ್ದೀರಾ? ಅದು ಬೇರೆ ಇದಾವ್ರಿ. ನಮ್ಮ ಅಪ್ಪ ನಮ್ಮವ್ರದ್ದು ಬೇರೆ ಐತ್ರಿ, ಉಳ್ಕಿದ್ದು ಒಟ್ಟಿಗೆ ಅದಾವ್ರಿ. ಇದಕ್ ಪೂಜೆ ಯಾರು ಮಾಡೋದು? ನಾನ ಮಾಡ್ತೇನ್ರಿ, ಗುರುವಾರ ಭಾನುವಾರ. ಸತ್ತವ್ರಿಗೆ ಪೂಜೆ ಮಾಡ್ಬೇಕಾ, ಶ್ರಾದ್ದ ಮಾಡ್ಬೇಕಾ? ಪೂಜೆ ಮಾಡ್ತೇವ್ರಿ ಗುರುಗಳ. ದೇವ್ರಿಗೆ ಏನ್ ಮಾಡ್ತೀರಾ? ಪೂಜೆನ ಮಾಡ್ತೇವ್ರಿ ಗುರುಗಳ. ಅಂದ್ರೆ ಸತ್ತವರು ದೇವರಾಗಿದ್ದಾರ? ಇಲ್ರಿ, ನಾವು ಸರಿಯಾಗಿ ಕೇಳಿಸ್ಕೊಳ್ಳಿ. ಇದನ್ನ ತಿಳ್ಕೊಳ್ದೆ 54 ವರ್ಷ ಬೆಳೆದಿದ್ದೀರಾ ನಮ್ಮ ಭಾರತ ದೇಶದಲ್ಲಿ. ಸ್ವಲ್ಪ ಯೋಚನೆ ಮಾಡಿ. ಹೇಳ್ರಿ ಗುರುಜಿ. ಸತ್ತವರಿಗೆ ಮಾಡ್ಬೇಕಾದದ್ದು ಯಾವುದು? ಗೊತ್ತಿಲ್ರಿ ಗುರುಜಿ. ಗೊತ್ತಿಲ್ಲದಕ್ಕೆ ನಿಮ್ ಜೀವನನೂ ಗೊತ್ತಿಲ್ಲ, ದುಡ್ಡು ಇಲ್ಲ, ಆರೋಗ್ಯನೂ ಇಲ್ಲ, ನೆಮ್ಮದಿನೂ ಇಲ್ಲ, ಕುಟುಂಬನೂ ಚೆನ್ನಾಗಿಲ್ಲ. ಏನ್ ಮಾಡಿದ್ರು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಏನ್ ಮಾಡಿದ್ರು ಅಂದ್ರೆ ಮಾಡದೆ ಏನೇನೋ ಮಾಡ್ಬಿಟ್ರೆ ಏನಾಯ್ತು? ಜನ್ಮ ಕೊಟ್ಟವ್ರಿಗೆ ಏನು ಋಣ ತೀರಿಸ್ತೆ ಮನೆ ತುಂಬಾ ಫೋಟೋ ಮಾಡಕೊಂಡು ನೀವು ದರಿದ್ರ ಹಿಡ್ಕೊಂಡು ಹೆಂಗ್ ಬದುಕ್ತೀರಾ? ನೀವು ಬದುಕಕ್ ಆಗಲ್ಲ, ಜಾಗನೇ ಇಲ್ಲ. ನೀವು ಮೊದಲು ತಿಳ್ಕೊಳ್ಳಿ, ನಾನು 54 ವರ್ಷ ಹುಟ್ಟಿ ಮಖ ನಕ್ಷತ್ರ ನಾನು ಏನಕ್ಕೆ ಕೊಡ್ತೆ, ಅದ ಕಾರಣ ಏನು ಅಂತ ತಿಳ್ಕೊಳ್ಳೋದು ಅಂದ್ರೆ, ಸತ್ತವರ ಫೋಟೋಗಳಿಗೆ ಪೂಜೆ ಮಾಡುವವರ ಹಣೆ ಬರ ಎಲ್ಲ ಹೀಗೇನೆ. ಇದಕ್ಕೆ ನಾವು ಸತ್ತವರಿಗೆ ಏನು ಮಾಡಬೇಕಿತ್ತು ಅಂತ ತಿಳ್ಕೊಳ್ಳೋವರೆಗೂ ನೀವು ಹೀಗೆ ಅಲಿಬೇಕು. ಇದಕ್ಕೆ ಯಾವುದೇ ಪರಿಹಾರ ಇಲ್ಲ, ಯಾವುದೇ ಮಂತ್ರ ಯಂತ್ರ ತಂತ್ರ ಪೂಜೆ ಇಲ್ಲ. ಹಿರಿಯರ ಆಶೀರ್ವಾದ ತಗೊಳ್ಳಿ, ತಿಳ್ಕೊಳ್ಳಿ, ಒಳ್ಳೇದಾಗತ್ತೆ. ಪ್ರಯತ್ನ ಮಾಡಿ. ಓಕೆ, ಧನ್ಯವಾದಗಳು ಅಶೋಕ್ ಕರೆ ಮಾಡಿದ್ದಕ್ಕಾಗಿ. ಇದೀಗ ಭದ್ರಾವತಿಯಿಂದ ಗೌರಮ್ಮ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಗೌರಮ್ಮ. ನಮಸ್ಕಾರ ಗುರುಜಿ. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು. ಓಕೆ, ನಿಮ್ಮ ನಕ್ಷತ್ರವನ್ನ ತಿಳಿಸಿ. ನಕ್ಷತ್ರ ಪೂರ್ವ ಭಾದ್ರಪದ ನಕ್ಷತ್ರ. ಗುರುಜಿ ಇದ್ದಾರೆ, ನಿಮ್ಮ ಪ್ರಶ್ನೆ. ಹಲೋ ಗುರುಜಿ. ಹೇಳಿ. ಅದ ನಂದು ಆರೋಗ್ಯ ಸಮಸ್ಯೆ. ಎಷ್ಟು ವಯಸ್ಸೆಷ್ಟು ನಿಮ್ಗೆ? 65. ಎಷ್ಟು? 65. ಏನ್ ಎಲ್ಲ ಸಾಧನೆ ಮಾಡ್ಬಿಟ್ಟಿದ್ದೀರಾ, ಈಗ ಕೇಳ್ತಾ ಇದ್ದೀರಾ? ಏನ್ ಸಮಾಚಾರ, ಏನಕ್ಕೆ ಕೇಳ್ಬೇಕು ಅಂತ, ಏನ್ ಕರೆ ಮಾಡೋದಕ್ಕೆ? ಗುರುಜಿ, ಗ್ಯಾಸ್ಟ್ರಿಕ್ ಆರ್ಥರೈಟಿಸ್ ಅಂತ ವಾತ. ಅಮ್ಮ ಇನ್ನೊಂದ್ಸಲ ಹೇಳಿ. ವಾತ ಆರ್ಥರೈಟಿಸ್ ವಾತ. ಅದು ಗ್ಯಾಸ್ಟ್ರಿಕ್ ಜಾಸ್ತಿ ಇದೆಯಾ? ಜಾಸ್ತಿ ಇದೆ ಗುರುಜಿ. ನಾನು ಬಹಳ ಪ್ರಯತ್ನ ಮಾಡ್ತೀನಿ, ಆಸ್ಪತ್ರೆಗೆಲ್ಲ ತೋರಿಸ್ತೇನೆ. ಹೋಗ್ಲಿಲ್ಲ? ಅದಕ್ಕೆ ಹೋಗ್ತಾ ಇಲ್ಲ ಗುರುಜಿ. ಹೋಗಲ್ಲ ಅದು. ಅದೇ ಹುಟ್ಲಿಂದಾನೆ ಬಂದ್ಬಿಟ್ಟೈತಿ. ನಮ್ಮ ಅಪ್ಪ ಅಮ್ಮಗಿತ್ತಂತ ನಮಗೂ ಬಂದ್ಬಿಟ್ಟೈತಿ. ಬಾಬಾ ಅದ್ಭುತ. ನೀವು ಜೊತೆ ತಗೊಂಡ್ ಹೋಗ್ತೀರಾ? ಏನ್ ಮಾಡೋದು ಗುರುಜಿ? ಅಯ್ಯೋ ನ್ಯಾಯವೇ. ಏನ್ ಓದಿದ್ದೀರಾ? ನಾವು SLC ಓದಿವಿ. ಅಮ್ಮ, ನೀವು ಊಟ ಮಾಡುವಾಗ ಮಾತಾಡ್ತಕ್ಕಂಥ ಅಭ್ಯಾಸ? ಇಲ್ಲ ಗುರುಜಿ, ನಾನು ಒಬ್ಳಾದನಿ, ಏನು ಮಾತಾಡಲ್ಲ. ಅಲ್ಲ, ಒಂದ್ ನಿಮಿಷ ಕೇಳಿಸ್ಕೊಮ್ಮ. ಹೇಳಿ. ನೀನು ಒಬ್ಳೇ ಇರ್ಲಿ, ಊಟ ಮಾಡುವಾಗ ನೆಮ್ಮದಿಯಾಗಿ ಖುಷಿಯಾಗಿ ಊಟ ಮಾಡಿದ್ದೀನಿ ಅಂತಕ್ಕಂಥದ್ದು ಇಲ್ಲಿವರೆಗಾರು ನಿನ್ಗೆ ಗೊತ್ತಾಗಿದ್ಯಾ? ಅದು ನಿಜ ಗುರುಜಿ. ಕೊನೆಗೆ ನೀನೇ ಮಾತಾಡ್ಕೋಬೇಕು. ಯಾರು ಇಲ್ಲ ಅಂದ್ರೆ ಪರವಾಗಿಲ್ಲ, ಏನಕ್ಕಾರು ಊಟದೆ, ಏನಕ್ಕಾರು ಆಯ್ತಾಯ್ತು ಅಂತ ನೀನ್ ಮಾತಾಡ್ಲೇಬೇಕು. ಹೌದು ಗುರುಜಿ, ನಿಜ. ನೋಡ್ದ ಕಳ್ಳರನ್ನ ಹೆಂಗ್ ಹಿಡ್ದಾಕ್ತಿವಿ ನಾವು? ಹೇಳಿ ಗುರುಜಿ. ಈಗ ಹಾಸ್ಪಿಟ್ಲ್ ಕಾಯಿಲೆನ ನೀವೇ ಸ್ವಲ್ಪ ಯೋಚನೆ ಮಾಡಿಯಪ್ಪ.
ಏನ್ ಗುರುಜಿ ಸಾಕಾಗಿ ತೋರ್ಸಿ ಅಯ್ಯೋ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ. ಇದು ಹಾಸ್ಪಿಟ್ಲ್ ಕಾಯಿಲೆನಾ? ಊಟ ಗುರುಜಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಊಟ ಮಾಡುವಾಗ ನಿಮ್ಮ ಅಮ್ಮನೂ ಇದನ್ನೇ ಮಾಡಿರೋದು. ಊಟ ಮಾಡುವಾಗ ನಿದ್ದೆ ಮಾಡುವಾಗ ನೆಮ್ಮದಿಯಾಗಿ ಇವೆರಡು ಸಿಕ್ಕಿದ್ಯಾ ನಿಮ್ಗೆ? ಗುರುಜಿ ಇನ್ನು ಊಟ ನಿದ್ದೆ ಎರಡೂ ಚೆನ್ನಾಗಿಲ್ಲ ಅಂದ್ರೆ ನಿಮ್ಗೆ ಗ್ಯಾಸ್ಟ್ರಿಕ್ ಬರುತ್ತೆ, ಅಲ್ಸರು ಬರುತ್ತೆ, ಎಲ್ಲವೂ ಬರುತ್ತೆ, ಹಾರ್ಟ್ ಆಪರೇಷನ್ ಮಾಡ್ಬೇಕಾಗತ್ತೆ. ಎಲ್ಲಾ ಬರೀ ದುಡ್ಡು ಕೊಟ್ಟು ಒಂದ್ ಕಡೆಯಿಂದ ಕುಯ್ಸ್ಕೋಬೇಕಾಗತ್ತೆ. ಅಲ್ಟ್ರಾಸೌಂಡ್ ಎಲ್ಲ ಆಗಿದೆ ಗುರುಜಿ. ಅಲ್ಲ, ಈಗ ನಿಮ್ಗೆ ತಿಳ್ಕೊಂಡೇನ್ ಖುಷಿ ಆಯ್ತಾ ಬೇಜಾರಾಯ್ತಾ? ಇಲ್ಲ ಗುರುಜಿ, ಖುಷಿ ಆಯ್ತು. ನಾನು ನಿಮ್ದು 1 ವರ್ಷ ಅಷ್ಟಾಯ್ತು ನೋಡ್ತಾ ಇರೋದು. ಮೊದಲೇ ನೋಡಿ ಗೊತ್ತಿಲ್ಲ ನನಗೆ. ಆಯ್ತು, ಈಗಲೂ ಕಾಲ ಮಿಂಚಿಲ್ಲ. ಇಸ್ತ್ರಿ ಎಲೆ ಗೊತ್ತಾ? ಹಾ ಹೇಳಿ. ಹ್ಞೂನ್ರಿ. ಇಸ್ತ್ರಿ ಎಲೆ ಇಲ್ಲ ಅಂತಂದ್ರೆ ಬಾಳೆ ಎಲೆ. ಗುರುಜಿ ಆ ಟೈಮ್ಗೆ ಆಗಬೇಕು. ಫ್ರೆಶ್ ಆಗಿರೋ ಬಾಳೆ ಎಲೆ ಕುಯ್ಕೊಂಡು ಬಂದು ಅದರಲ್ಲಿ ಊಟ ಹಾಕ್ಕೊಂಡು ನಿಧಾನವಾಗಿ ನಮಸ್ಕಾರ ಮಾಡಿ ಊಟಕ್ಕೆ ನಮಸ್ಕಾರ ಮಾಡಬೇಕು. ಯಾರು ಊಟಕ್ಕೆ ನಮಸ್ಕಾರ ಮಾಡಲ್ವೋ ಆ ಊಟ ಅವರನ್ನ ತಿನ್ನಲ್ಲ, ಅವರನ್ನ ನಾಶ ಪಡಿಸತ್ತೆ. ನಮ್ಮ ಜನಕ್ಕಿನ್ನು ಊಟಕ್ಕೆ ನಮಸ್ಕಾರ ಮಾಡಬೇಕು ಅನ್ನೋ ಪ್ರಜ್ಞೆ ಗೊತ್ತಿಲ್ಲ. ಕಾಣದೇ ಇರೋ ಮಾತಾಡದೇ ಇರೋ ದೇವ್ರಿಗೆ ನಮಸ್ಕಾರ ಮಾಡಿದ್ದೆ, ಉರುಳು ಸೇವೆ ಮಾಡಿದ್ದೆ, ಅದು ಮಾತಾಡಲ್ಲ. ನಮ್ಮನ್ನು ಮಾತಾಡಿಸೋ ದೇವರು ಪ್ರತ್ಯಕ್ಷವಾಗಿದೆ. ಅದಕ್ಕೊಂದು ನಮಸ್ಕಾರ ಮಾಡಿ ಊಟ ತಿನ್ಬೇಕು ಅನ್ನೋ ಪ್ರಜ್ಞಾಸ್ಥಿತಿಯಲ್ಲಿ ನಮ್ಮ ಜನ ಇಲ್ಲ. ಇನ್ನು ರೋಗಗಳಿರದೆ ಇನ್ನೇನಾಗತ್ತೆ? ಪ್ರತಿಯೊಬ್ಬರಿಗೂ ರೋಗಗಳು ಏನಕ್ಕೆ ಬರುತ್ತೆ ಅಂದ್ರೆ ಭಗವಂತನ ಶಾಪ. ಅನ್ನವನ್ನ ಮುಟ್ಟಬೇಕಾದ್ರೆ ನಮಸ್ಕಾರ ಮಾಡಬೇಕು, ಅನ್ನವನ್ನ ತಿನ್ನಬೇಕಾದ್ರೆ ಪ್ರಾರ್ಥನೆ ಮಾಡಿ ಅನ್ನ ತಿನ್ನಬೇಕು, ಊಟ ಮುಗಿದ ಮೇಲೆ ನಮಸ್ಕಾರ ಮಾಡಿ ಪೂರ್ತಿ ಮಾಡಬೇಕು. ಎಲ್ಲರಿ ಐತೆ ನಾವು ಭಾರತೀಯರು ಅಂತ ಹೇಳ್ಕೊಳಕ್ ನಾಚಿಕೆ ಆಗತ್ತೆ. ಊಟ ಮಾಡೋದೇ ನಮಗೆ ಗೊತ್ತಿಲ್ಲ ಅಂದಮೇಲೆ ರೋಗಗಳು ನಿಮಗೆ ಯಾಕೆ ಬರಲ್ಲ? ಎಲ್ಲಾ ರೋಗಗಳು ಇದೆ, ಎಲ್ಲಾ ರೋಗಗಳು ಬರುತ್ತೆ. ಪ್ರಪಂಚದಲ್ಲಿರ್ತಕ್ಕಂತಹ ಡಾಕ್ಟರ್ಸ್ ಎಲ್ಲಾ ಪ್ರಯತ್ನ ಮಾಡಿದ್ರು ಮನುಷ್ಯನಿಗೆ ಬರ್ತಿರ್ತಕ್ಕಂಥ ರೋಗಗಳನ್ನ ನಾಶ ಮಾಡೋದಿಕ್ಕೆ ಯಾವ ಕಾರಣಕ್ಕೂ ಔಷಧ ನಮ್ಮ ದೇಶದಲ್ಲಿ ಇಲ್ಲ. ಗುರುಜಿ ನಿಜ. ಇದನ್ನ ಪ್ರಯತ್ನ ಮಾಡಿ ನೆಮ್ಮದಿಯಾಗಿ ನಮಸ್ಕಾರ ಮಾಡಿ ಊಟ ಮಾಡಬೇಕು, ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ಊಟ ಮಾಡಬೇಕು, ಮಾತಾಡಬಾರ್ದು, ಕಣ್ಣು ಮುಚ್ಕೊಂಡು ಅಗಿಬೇಕು. ಊರ್ ಸೀಮೆದೆಲ್ಲ ನೋಡ್ಕೊಂಡು ಆ ಕಡೆ ಈ ಕಡೆ ನೋಡ್ಕೊಂಡು ಪಕ್ಕದ ಮನೆ ಕಿಟಕಿ ನೋಡ್ಕೊಂಡು ಕಣ್ಣು ಬಿಟ್ಕೊಂಡು ದಪ್ಪಾಗಿ ಊಟ ಮಾಡೋದಲ್ಲ. ಪೂರ್ಣವಾಗಿ ಕಣ್ಣು ಮುಚ್ಚಗಿಬೇಕು. ಕಣ್ಣು ಮುಚ್ಚಿ ತುಟಿಯನ್ನ ಮುಚ್ಚಿ ಊಟ ಮಾಡೋ ಅಭ್ಯಾಸ ಕಲ್ತ್ಕೊಳ್ಳಿ. ನೀವೆಷ್ಟು ಊಟ ಮಾಡ್ತಾ ಇದ್ರಿ ಅದರಲ್ಲಿ ಅರ್ಧ ಊಟ ಮಾಡಿ. ಅಮ್ಮ ಕೇಳಿಸ್ತಿದ್ಯಾ? ನೀವೆಷ್ಟು ತಿಂತಾ ಇದ್ರಿ ಅದು ಅರ್ಧ ಮಾಡಿ. ಆಯ್ತು. ಅದನ್ನ ನಿಧಾನವಾಗಿ ಖುಷಿಯಾಗಿ ತೃಪ್ತಿಯಾಗಿ ಲವ್ ಮಾಡಿ ಊಟ ಚೆನ್ನಾಗಿ ಲವ್ ಮಾಡಬೇಕು. ನೋಡಿ ನಿಮ್ ಗ್ಯಾಸ್ಟ್ರಿಕ್ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಗೊತ್ತಾಗತ್ತೆ. ಪ್ರಪಂಚದ ಇತಿಹಾಸದಲ್ಲಿ ಓದದೇ ಇರುವ ಡಾಕ್ಟರ್ ಯಾರು ಅಂದ್ರೆ ನಾನೊಬ್ಬನೇ. ಓದದೇ ಇರುವ ಡಾಕ್ಟರ್ ಯಾರು ಅಂದ್ರೆ ನಾನೊಬ್ಬನೇ. ಇದ್ರ ಬಗ್ಗೆ ಚಾಲೆಂಜು. ಓದಿರುವವರಿಗೆ ನಾವು ಚಾಲೆಂಜು ಯಾವುದೇ ವಿಚಾರದಲ್ಲಿ. ಇದು ನಿಮ್ಮ ಮೂಲಕ ಎಲ್ರಿಗೂ ಅರ್ಥ ಆಗಲಿ ಅಂತ ಹೇಳಿದ್ದೀನಿ. ಒಳ್ಳೇದಾಗ್ಲಿ ತಾಯಿ, ಪ್ರಯತ್ನ ಮಾಡಿ. ಓಕೆ, ಧನ್ಯವಾದಗಳು ಗೌರಮ್ಮ ಕರೆ ಮಾಡಿದ್ದಕ್ಕಾಗಿ. ಇನ್ನು ಸಿರ್ಸಿಯಿಂದ ವಸಂತ್ ಹೆಗಡೆ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಗುರೂಜಿ ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ನಿಮ್ಮ ನಕ್ಷತ್ರವನ್ನ ತಿಳಿಸಿ ಸರ್. ಶತಭಿಷ ನಕ್ಷತ್ರ. ಓಕೆ, ಗುರುಗಳಿದ್ದಾರೆ ಮಾತು. ಹಲೋ ಹಲೋ, ನಮಸ್ತೆ ಗುರೂಜಿ. ನಾರಾಯಣ, ಹೇಳಿಪ್ಪ, ಯಾವ ಊರಿಂದ? ಶಿರ್ಸಿ ಸಿದ್ದಾಪುರ, ವಸಂತ ಹೆಗಡೆ ಅಂತ. ಓಕೆ, ಎಷ್ಟು ವಯಸ್ಸು ತಮಗೆ? 48. ಓಕೆ, ಏನ್ ಕೇಳ್ಬೇಕಂತ ಮಾಡಿದ್ರಿ? 48. ಹೋಯ್ತು, ಕೇಳಿಸ್ತು. ಏನ್ ಕೇಳ್ಬೇಕಂತ ಮಾಡಿದ್ರಿ? ನನ್ನ ಮಕ್ಕಳು 2 ಜನ ಹೆಣ್ಣು ಮಕ್ಕಳು. ಅವರಿಗೆ ಅನಾರೋಗ್ಯ ಇದೆ. ನನ್ನ ಮಕ್ಕಳು 2 ಜನ ಹೆಣ್ಣು ಮಕ್ಕಳು. ಅವರಿಗೆ ಅನಾರೋಗ್ಯ ಇದೆ. ಮತ್ತೆ ಆರ್ಥಿಕವಾಗಿ ಸ್ವಲ್ಪ ಸಮಸ್ಯೆ ಇದೆ ಗುರುಜಿ. ಬಹಳ ದಿವಸದಿಂದ ಟ್ರೈ ಮಾಡ್ತಾ ಇದ್ದೀನಿ ತಮಗೆ. ನಿಮ್ ಮಕ್ಕಳ ಸಮಸ್ಯೆ, ನಿಮ್ದೇನ್ ಸಮಸ್ಯೆ ಇಲ್ವಾ? ನನಗೆ ಆರ್ಥಿಕವಾಗಿ ಸಮಸ್ಯೆ ಇದೆ. ಮಕ್ಕಳಿಗೆ ಹೈಸ್ಕೂಲ್ ಹೋಗ್ತಾರೆ. ಅನಾರೋಗ್ಯ ಇದೆ ಅವರಿಗೆ. ಸ್ಕೂಲಿಗೆ ಹೋಗಕ್ ಆಗ್ತಾ ಇಲ್ಲ. ಜ್ವರ ಹಿಂಗೆ ಬಿಟ್ಟು ಬರ್ತಾ ಇದೆ ಬಹಳ ದಿನದಿಂದ. ಎಷ್ಟು ವರ್ಷದ ಮನೆಯಲ್ಲಿದ್ದೀರಾ? ನಿಮ್ ಮನೆ ಎಷ್ಟು ವರ್ಷದ್ದು? ಕೇಳಿಸ್ತಾ ಇಲ್ವಾ? ಕೇಳ್ತಾ ಇದೆ. ಮನೆ ಕಟ್ಟಿ ಎಷ್ಟು ವರ್ಷದ್ದದು? 30 ವರ್ಷ. ಯಾರು ಕಟ್ಟಿದ್ದು? ನಮ್ಮ ತಂದೆಯವರು. ಓಕೆ, ಇದಾರ ಅಪ್ಪ? ತಂದೆಯವರು ಈಗಿಲ್ಲ. ಎಷ್ಟು ವರ್ಷ ಆಯ್ತು? ತಂದೆಯವರು ಹೋಗಿ 15 ವರ್ಷ ಆಯ್ತು ಗುರುಜಿ. ಏನಾಗಿತ್ತು ಅಪ್ಪಂಗೆ? ತಂದೆಯವರಿಗೆ ಇದು ಡಯಾಬಿಟಿಸ್ ಆಗಿತ್ತು, ಏಜ್ ಆಗಿತ್ತು. ಓಕೆ,
ಈಗ ನೀವೆಷ್ಟು ಜನ ಅಣ್ಣ ತಮ್ಮಂದಿರೋ? ಅಣ್ಣ ಹೋಗ್ಬಿಟ್ಟಿದ್ದಾರೆ, ನಾನೊಬ್ಬನೇ, ಒಂದೇ ಅಣ್ಣ. ಓಕೆ. ನಿಮ್ಮ ತಾಯಿ? ತಾಯಿ ಇಲ್ಲ, ಹೋಗ್ಬಿಟ್ಟಿದ್ದಾರೆ. ಎಷ್ಟು ವರ್ಷ ಆಯ್ತು? ತಾಯಿಯವ್ರು ಹೋಗಿ 3 ವರ್ಷ ಆಯ್ತು. ಏನಾಗಿತ್ತು ಅಮ್ಮಂಗೆ? ಅಮ್ಮನಿಗೂ ಏಜ್ ಆಗಿತ್ತು, 83. ಈಗ ನಿಮ್ಮ ಅಪ್ಪ ಅಮ್ಮ ಖುಷಿಯಾಗಿ ಆರೋಗ್ಯವಾಗಿ ಬದುಕಿದ್ರು, ಸಂಸಾರ ಮಾಡಿದ್ರು ಅನ್ಸತ್ತಾ? ಏನೋ ಕಷ್ಟ ಪಟ್ಕೊಂಡು ಒಂದಿನ ಸತ್ರು ಅನ್ಸತ್ತಾ? ಇಲ್ಲ ಇಲ್ಲ, ಚೆನ್ನಾಗಿ ಬದುಕಿದ್ದಾರೆ ಸ್ವಾಮೀಜಿ. ಯಾವ್ದ್ರಲ್ಲಿ? ದುಡ್ಡಲ್ಲ, ಆರೋಗ್ಯದಲ್ಲ, ನೆಮ್ಮದಿ ಅಲ್ಲ? ಆರೋಗ್ಯದ ಚೆನ್ನಾಗಿದ್ರು? ಚೆನ್ನಾಗಿದ್ರು. ಓಕೆ. ಈಗ ಅವರಿಗೆ ನೀವು ಏನ್ ಮಾಡ್ತಾ ಇದ್ದೀರಾ? ವರ್ಷಕ್ಕೆ ತಂದೆ ತಾಯಿಗೋಸ್ಕರ ಏನ್ ಮಾಡ್ತಾ ಇದ್ದೀರಾ? ವರ್ಷ ಶ್ರಾದ್ದ ಮಾಡ್ತೀವಿ, ತಂದೆ ಮತ್ತು ತಾಯಿಗ. ಯಾವಾಗ? ತಂದೆಯವ್ರದ್ದು ಯುಗಾದಿ ಮುಂಚಿನ ದಿವಸ ಚತುರ್ದಶಿಗೆ ಬರ್ತದೆ. ಅವ್ರು ಸತ್ತಿದ್ ಯಾವಾಗ? ಅವಾಗ್ಲೇನಾ? ಅದೇ ಟೈಮೇ ಅದೇ ಮಿತಿಗೆ ಮಾಡ್ತೀವಿ. ಓಕೆ. ಎಲ್ಲಿ ಮಾಡೋದು? ಮನೆಯಲ್ಲೇ ಮಾಡ್ತೀನಿ, ತಂದೆಯವ್ರು ಕಟ್ಸಿದ ಮನೆಯಲ್ಲೇ. ಅದೇ ಕರೆದು ಫೋಟೋ ಇಟ್ಟುಬಿಟ್ಟು ಮಾಡಿದ್ದೆಲ್ಲ ಮುಂದೆ ಹಾಕೋದಾ? ಹಾ. ಅದನ್ನ ತಿಥಿ ಅಂತಾರ ಅದನ್ನ? ಹಾ. ಅಲ್ಲ, ಅದನ್ನ ಪೂಜೆ ಅಂತಾರೆ, ಹೌದಾ? ಹಾ. ಹಾ. ಅಂದ್ರೆ ನಾನು ಏನ್ ಮಾಡ್ಲಿ? ನೀವು ಮಾಡ್ತಾ ಇರೋ ಕ್ರಮ ಪೂಜೆ ಮಾಡ್ತಾ ಇದ್ದೀರಾ ನಿಮ್ಮ ಅಪ್ಪನ್ಗ ಅಷ್ಟೇ, ತಿಥಿ ಮಾಡಿಲ್ಲ. ತಿಥಿ ಮಾಡ್ತೀವಿ, ತಿಥಿ ಮಾಡಿ ಎಡೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಹಾ. ಅಲ್ಲ, ಈ ಉತ್ತರ ಕರ್ನಾಟಕ, ಧಾರವಾಡ, ಹಾವೇರಿ, ಗುಲ್ಬರ್ಗ, ಗದಗ್ನವರು ಮಾಡ್ತಾ ಇರೋದು ಏನು ಅಂದ್ರೆ ಎಡೆ ಇಡೋದು. ಅದನ್ನ ತಿಥಿ ಅಂತ ನೀವ್ ಅನ್ಕೊಂಡ್ರೆ ನಿಮ್ ತಪ್ಪು. ಯಾರಿಗೆ ಅಂತ ತಿಥಿ ಮಾಡಿದ್ರಿ? ಮಾಡ್ಬಿಟ್ಟು ಫೋಟೋ ಮುಂದೆ ಇಟ್ಬಿಟ್ರೆ ಅವ್ರು ಬಂದು ತಿಂತಾರ ಅದನ್ನ? ನೀವು ಮಾಡಿದ ಅಡಿಗೆ ಹಾಕ್ತಿರಲ್ಲ, ಅವ್ರು ಬಂದು ತಿನ್ಕೊಂಡು ಹೋಗ್ತಾರೆ, ನೋಡಿದೀರಾ ನೀವು? ನಾನೇನು ಹೇಳಕ್ಕ, ಎಲ್ಲದಕ್ಕೂ ಹ್ಞೂ ಹ್ಞೂ ಅಂದ್ರೆ ಕಷ್ಟ ಇದೆ. ನೀವು ಮಾಹಿತಿ ಎಲ್ಲ ಹೇಳೋದಲ್ಲ, ನಮ್ಗೆ ಪ್ರತ್ಯೇಕ ಉತ್ತರನೇ ಕೊಡ್ತಾ ಇಲ್ವಲ್ಲ ನೀವು. ಹ್ಞೂ ಹ್ಞೂ ಅಂದ್ರೆ ನಾನೇನ್ ಮಾಡ್ಲಿ? ಸತ್ತವರಿಗೆ ಶ್ರಾದ್ದವನ್ನ ಮಾಡದೇ ಇರುವಂತಹ ವಿಚಾರ ಏನು ಅಂತಂದ್ರೆ, ಮನೆಯಲ್ಲಿ ಎಲ್ಲರಿಗೂ ಕಾಯಿಲೆಗಳು, ಎಲ್ಲರಿಗೂ ಕಾಯಿಲೆಗಳು. ನಿಮ್ಮ ಅಪ್ಪನ ಡಯಾಬಿಟಿಸ್ ಇತ್ತು, ಚೆನ್ನಾಗಿದ್ರು ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಅಪ್ಪನ ಡಯಾಬಿಟಿಸ್ ಇತ್ತು ಅಂತೂ ಹೇಳಿದ್ರಿ. ಈಗ ನಾನ್ ಕೇಳಿದ್ರೆ ಚೆನ್ನಾಗಿದ್ರು ಅಂತ ಹೇಳ್ತೀರಾ. ಎಷ್ಟು ಚೆನ್ನಾಗಿ ಅರ್ಥ ಆಗಿದೆ ನಿಮ್ಮ ಅಪ್ಪ ಅಮ್ಮ, ಹೌದಲ್ಲ? ಡಯಾಬಿಟಿಸ್ ಬಂದ್ರೆ ಮನುಷ್ಯ ಚೆನ್ನಾಗಿದ್ದಾನೆ ಅಂತ ಅರ್ಥನಾ? ಡಯಾಬಿಟಿಸು ಅಂದ್ರೆ ಶುಗರ್ ಮತ್ತೆ ಕ್ಯಾನ್ಸರ್, ಇದು ಅಣ್ಣ ತಮ್ಮ ಇದ್ದಂಗೆ. ಇದನ್ನ ಬಿಟ್ಟು ಅದಿಲ್ಲ, ಅದನ್ನ ಬಿಟ್ಟು ಇದಿಲ್ಲ. ಇನ್ನು ಸ್ವಲ್ಪ ಹೋಗ್ತಾ ಇನ್ನು ಜನಕ್ಕೆ ಅರ್ಥ ಆಗತ್ತೆ. ನನ್ನ ಪ್ರಕಾರ ಇನ್ನೊಂದು 5 ವರ್ಷ ಪ್ರತಿ ಮನೆಯಲ್ಲೂ ಕ್ಯಾನ್ಸರ್ ಪೇಷಂಟ್ ರೆಡಿ ಪ್ರೆಸೆಂಟ್ ಇವತ್ತು ಇದ್ದಾರೆ, ಟೆಸ್ಟ್ ಮಾಡಕ್ ಹೋದ್ರೆ. ಆದ್ರೆ ಸದ್ಯಕ್ಕೆ ಬೇಡ. 60% ಭಾರತ ದೇಶದಲ್ಲಿ ಕ್ಯಾನ್ಸರ್ ಪೇಷಂಟ್ ರೆಡಿ ಇದ್ದಾರೆ ಅಂತ ನಮ್ಮ ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ. ಯಾಕೆ ಅಂದ್ರೆ ಈ ತರ ಸೋಮಾರಿತನದಲ್ಲಿ ನಮ್ಮಪ್ಪ ಬಾಳಿ ಬದುಕ್ತಾ, ಬಾರಿ ಚೆನ್ನಾಗಿ ಸತ್ತ ಅಂತಾರಲ್ಲ. ನಿಮ್ಮ ತಂದೆಯ ಒಂದು ರೀತಿಯಲ್ಲಿ ಸಾವು ಚೆನ್ನಾಗಿತ್ತ, ಅವ್ರ ಆರೋಗ್ಯವಾಗಿ ಬದುಕಿದ್ರ? ಈ ಕರ್ಮ ತಿಳ್ಕೊಳ್ಳದೆ ನೀವು ಯಾತಕ್ರಿ ಮದುವೆ ಮಕ್ಕಳು ಮಾಡ್ಕೋತೀರಾ? ಈ ಸತ್ಯವನ್ನ ನಿಮ್ಗೆ ಯಾರು ಹೇಳೋರು? ಜೀವನ ಬರೀ ಅವ್ರು ಸತ್ರು, ಇವ್ರು ಸತ್ರು, ಹಂಗೋದ್ರು ಹಿಂಗೋದ್ರು ಅನ್ಕೊಂಡೆ ಕಾಲ ಕಳೆದ್ರೆ ಬರ್ತು. ನಿಮ್ಮ ಮಕ್ಕಳನ್ನು ತಗೊಂಡೋಗಿ ಅದೇ ದಾರ ಲೈನ ನಿಲ್ಲಿಸ್ತಾ ಇದ್ದೀರಾ. ಯಾವ ಪುರುಷಾರ್ಥಕ್ಕೆ ಅಪ್ಪ ಅನಿಸ್ಕೊಳ್ಳೋದಕ್ಕಾಗತ್ತೆ? ಯೋಚನೆ ಮಾಡಿ. ಮಕ್ಕಳು ಒಳ್ಳೇದಾಗಬೇಕು, ಮಕ್ಕಳು ಆರೋಗ್ಯ ಚೆನ್ನಾಗಿರ್ಬೇಕು, ಆಮೇಲೆ ಮಕ್ಕಳು ಓದಬೇಕು. ಯಾವ ಪುರುಷಾರ್ಥಕ್ಕೆ ಓದ್ಬೇಕು ಅವರು? ಯಾವ ಪುರುಷಾರ್ಥಕ್ಕೆ ಚೆನ್ನಾಗಿರ್ಬೇಕು? ನಾವು ಮಾಡ್ತಿರೋದೆಲ್ಲ ಕರ್ಮಿಗಳು, ನಾವು ಕರ್ಮದ ಕೆಲಸ ಮಾಡ್ತಾ ಇರೋದು, ಹೌದಲ್ವಾ? ಹಾ. ದಯವಿಟ್ಟು ತಿಳ್ಕೊಳ್ಳಿ. ಎಲ್ಲರಿಗೂ ಶಾಸ್ತ್ರ ಕೇಳಕ್ ಹೋಗ್ಬೇಡಿ, ದೇವರ ಹತ್ರ ಕೂತ್ಕೊಂಡು ಅಳಬೇಡಿ. ನಮ್ಮ ಮನೆಯಲ್ಲಿರುವಂತಹ ಪ್ರತಿ ಕುಟುಂಬಸ್ಥರಿಗೂ ಸಮಸ್ಯೆ ಏನಕ್ಕೆ ಬರ್ತಾ ಇದೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋವರೆಗೂ ಹೀಗೆ ಅನುಭವಿಸ್ಬೇಕಾಗತ್ತೆ. ಮುಂದಕ್ಕೂ ನಿಮ್ಮ ಮಕ್ಕಳಿಗೂ ಈ ಆಸ್ತಿ ಕೊಟ್ಟು ಹೋಗಬೇಡಿ. ಈ ಆಸ್ತಿ ಈಗಲೇ ಕಟ್ ಮಾಡಿ ಸತ್ಯ ತಿಳ್ಕೊಳ್ಳಿ, ಸತ್ಯವಾಗಿ ಬದುಕಿ. ಒಳ್ಳೇದಾಗ್ಲಿ, ಯೋಚನೆ ಮಾಡಬೇಡಿ. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಮುಂದಿನ ವಿಚಾರದತ್ತ ಹೋಗೋದಾದ್ರೆ, ಈಗ 54 ವರ್ಷ ಆದ್ರೂ ಈ ತರದವರು ಎಷ್ಟು ಕೋಟಿ ಜನ ಇರ್ಬೋದು ಯೋಚನೆ ಮಾಡಮ್ಮ, ಹೌದಲ್ಲ? ಇವತ್ತು ನಮ್ಮ ಸಂಸಾರ ಅಂತ ಹೇಳ್ತೀವಿ. ಸಂಸಾರ ದಟ್ ಸಮ್ ಅಂದ್ರೆ ಸ್ಲಮ್. ನಾವು ಸಂಸಾರ ಅಂತಕ್ಕಂಥದ್ದು, ವಿವಾಹ ಅಂತಕ್ಕಂಥದ್ದು, ಹೆಂಡತಿ ಅಂತಕ್ಕಂಥದ್ದು, ಗಂಡ ಅಂತಕ್ಕಂಥದ್ದು, ಒಂದು ಮಗು ಅಂತಕ್ಕಂಥದ್ದು ಗುರ್ತೇ ಇಲ್ಲಮ್ಮ ನಮ್ಗಿನ್ನು. ಇದು ಯಾರ್ದೋ ಕಾಟಾಚಾರಕ್ಕೆ ಮದುವೆ ಮಾಡ್ಕೊಂಡಂಗೆ, ಯಾರ್ದೋ ಕಾಟಾಚಾರಕ್ಕೆ, ಯಾರಿಗೋಸ್ಕರನೋ ಮಗು ಮಾಡ್ಕೊಂಡಂಗೆ. ಯಾಕೆಂದ್ರೆ ಜನ ಕೇಳ್ತಾ ಇಲ್ಲ, ಯಾಕಿನ್ನೂ ಮಗು ಆಗಿಲ್ವಾ?
ಅವ್ರಿಗೆ ಮಗು ಆಗದ್ರೆ ಇವ್ರಿಗೇನು ಕಷ್ಟ ಅಂತ ನನ್ನ ಪ್ರಶ್ನೆ. ಯಾಕೆ ಇನ್ನೂ ಮದುವೆ ಆಗಿಲ್ವಾ? ಇಟ್ ಇಸ್ ಕ್ರೇಜ್. ಈ ಮದುವೆ ಆಗೋದಕ್ಕಿಂತ ಹೆಚ್ಚಾಗಿ, ಮಗು ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ, ನಮ್ಮ ಬದುಕ್ತೀನಿ ಹೇಗಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಏನು ಮಾಡಬೇಕು ಬದುಕಕ್ಕೆ ಅಂತ ತಿಳ್ಕೊಬೇಕಾ ಬೇಡಮ್ಮ? ಯಾರೇ ಆಗಲಿ, ಅವ್ರು ಎಂತಹ ದೊಡ್ಡ ವಿದ್ವತ್ತಾಗಿರಲಿ, ನಾನು ಈ ವಿಷಯದಲ್ಲಿ ತೊಳೆದು ಎಲ್ಲ ಸೋತಿದ್ದಾರೆ. ಎಂಥ ಘನ ಪಂಡಿತರಾಗ್ಲಿ ಸೋತಿದ್ದಾರೆ, ಯಾವುದೇ ಸೈನ್ಸ್ ಆಗಲಿ ಸೋತಿದ್ದಾರೆ. ಪ್ರಪಂಚದ ಇತಿಹಾಸದಲ್ಲಿ ಎಲ್ಲರಲ್ಲೂ ಅದಕ್ಕೊಂದು ಗಾದೆ ಇದೆ. ಲಕ್ಷ್ಮಿ ಹೇಳ್ಬೋದಮ್ಮ, ಲಕ್ಷ್ಮಿ ಕೂತಿರುವ ಸ್ಥಳ ಇದು ಮೇಲೆ, ಹೌದಾ? ಸರಸ್ವತಿ ಕೂತಿರೋದು ಯಾವ್ದ್ರ ಮೇಲೆ? ದಿಣ್ಣೆ ಮೇಲೆ, ಕಲ್ಲಿನ ದಿಣ್ಣೆ ಮೇಲೆ ಕೂತಿರತಕ್ಕಂಥದ್ದು. ಈಗ ಲಕ್ಷ್ಮಿ ಬೇಕಾ ಸರಸ್ವತಿ ಬೇಕಾ ಅಂದ್ರೆ ಯಾವ್ದು ಹೇಳ್ತೀಯಮ್ಮ ನೀನು? ನಿನಗೆ ಲಕ್ಷ್ಮಿ ಬೇಕಾ ಸರಸ್ವತಿ ಬೇಕಾ ಅಂದ್ರೆ ನೀನು ಕೇಳೋದು ಯಾವುದು? ಎಲ್ಲರೂ ಕೇಳೋದು ಲಕ್ಷ್ಮಿನೇ. ದುಡ್ಡಿದ್ರೆ ಎಲ್ಲ ಸಿಗುತ್ತೆ ಅಂತ. ದುಡ್ಡನ್ನ ಕದ್ಕೊಂಡು ಹೋಗ್ತಾರೆ, ಹೌದಾ? ಸರಸ್ವತಿನ ಯಾರು ಕದಿಯಕ್ಕಾಗಲ್ಲ, ನಿನ್ನಲ್ಲಿರುವಂತ ಬುದ್ಧಿಯನ್ನ ಯಾರು ಕದಿಯಕ್ಕಾಗಲ್ಲ. ಈಗ ನಮ್ ಜನಕ್ಕೆ ಲಕ್ಷ್ಮಿ ಬೇಕು, ಸರಸ್ವತಿ ಬೇಡ. ಮಕ್ಕಳಿಗೂ ಅದನ್ನೇ ಹೇಳ್ಕೊಡ್ತಾರೆ, ತಂದೆ ತಾಯಿ ಮಕ್ಕಳಿಗೂ ಅದನ್ನೇ ಹೇಳ್ಕೊಡ್ತಾರೆ, ಲಕ್ಷ್ಮಿ ಪೂಜೆ ಮಾಡು. ಅದಕ್ಕೆ ಇವರು ಶುಕ್ರವಾರ ಲಕ್ಷ್ಮಿ ಪೂಜೆ ಮಾಡೋದು, ದುಡ್ಡು ಬರಲಿ ಅಂತ. ಇದಕ್ಕೆ ಮೋಸದಲ್ಲಿ ದುಡ್ಡು ಬರುತ್ತೆ, ಸುಳ್ಳು ಹೇಳೋದ್ರಿಂದ ದುಡ್ಡು ಬರುತ್ತೆ, ತಲೆ ಒಡೆಯೋದ್ರಿಂದ ದುಡ್ಡು ಬರುತ್ತೆ. ದುಡ್ಡು ಅಂತಕ್ಕಂಥದ್ದು ನ್ಯಾಯದ ಹಾದಿಯಲ್ಲಿ ಬರಲ್ಲ, ಬಂದಿಲ್ಲ, ಬರೋದು ಇಲ್ಲ. ನಾವು ಯಾರು ಹಿಡಿಬೇಕಿತ್ತು? ಸರಸ್ವತಿಯನ್ನ ಹಿಡಿಯಬೇಕು. ಸರಸ್ವತಿ ಹಿಡಿದಾಗ ಗಟ್ಟಿಯ ಬಂಡೆಯಂತೆ ಹಣ ಮಾಡಕ್ಕೆ ಕೊಡಲ್ಲ, ಅವರು ಬುದ್ಧಿಯನ್ನ ಕಲಿಸ್ತಾರೆ. ಒಳ್ಳೆಯ ಬುದ್ಧಿಯಿಂದ ಒಳ್ಳೆಯ ಭಾವನೆ ಬರುತ್ತೆ, ಒಳ್ಳೆಯ ಭಾವನೆಯಿಂದ ಅಗರ್ಭ ಶ್ರೀಮಂತನಾಗ್ತಾನವನು. ಯಾವ ಸರಿ? ನಮ್ಮ ಭಾರತ ದೇಶದಲ್ಲಮ್ಮ ಈ ವಿಚಾರ ಮಾತಾಡ್ತಾ ಹೋದ್ರೆ ಟೋಟಲಿ ಝೀರೋ. ಸುಮ್ಮನೆ ಇವರು ಅನುಕೂಲವಾದ ದೇವ್ರು ಹಿಡ್ಕೊಂಡ್ಬಿಟ್ಟವ್ರೆ. ಈ ದೇವ್ರು ಮಾಡಿದ್ರೆ ನಂಗೆ ಒಳ್ಳೇದಾಯ್ತದೆ, ಆ ದೇವ್ರು ಮಾಡಿದ್ರೆ ಮದುವೆ ಆಯ್ತದೆ, ಈ ದೇವ್ರು ಮಾಡಿದ್ರೆ ಮಗು ಆಯ್ತದೆ. ಹಿಂಗ್ ಮಾಡ್ಕೊಂಡು ಸಿಕ್ಕ ದೇವ್ರನ್ನ ಹಿಡ್ಕೊಂಡು ಯಾವ ಕಾರಣಕ್ಕೂ ಯಾವ ದೇವ್ರ ಪಕ್ಕ ಯಾವ ದೇವ್ರ ಸುಳ್ಳು ಅಂತ ಗೊತ್ತಾಗ್ತಾ ಇಲ್ಲ. ದೇವ್ರನ್ನೇ ಸುಳ್ಳು ಮಾಡ್ಬಿಡ್ತಾವ್ರೆ. ಮಕ್ಕಳ ಕಳಿ ಬೈಸ್ಕೊತಾವ್ರೆ. ನೀನ್ ದೇವ್ರು ಮಾಡಿ ನಮ್ಮ ಮನೆ ಹಾಳು ಮಾಡಿದೆ ಅಂತ ಗಡ್ಡ ಬೈತಾನೆ. ನೀನ್ ದೇವ್ರು ಮಾಡಿ ನಾನು ಕರೆಕ್ಟಾಗಿ ಟೈಮ್ ತಿಂಡಿ ಕೊಡಲ್ಲ ಅಂತ ಮಕ್ಕಳು ಬೈತಾರೆ. ನೀನ್ ದೇವ್ರು ಮಾಡಿ ರೋಗ ಬರೆಸ್ಕೊಂಡೆ ಅಂತ ಅಕ್ಕಪಕ್ಕದವ್ರು ಬೈಸ್ಕೊತಾರೆ. ಯಾಕೆಂದ್ರೆ ದೇವರು ಅನ್ನೋದು ನಮ್ಮನೆ ಸ್ವತ್ತಲ್ಲ, ಅದು ನಮ್ಮನ್ನ ಕಾಯ್ತಕ್ಕಂತ ಸೆಕ್ಯೂರಿಟಿ ಅಲ್ಲ ದೇವರು ಅನ್ನೋದು. ಈ ಸತ್ಯ ನಮ್ಮ ಭಾರತೀಯರು ಯಾವಾಗ ಅರ್ಥ ಮಾಡ್ಕೋತಾರೆ ಗೊತ್ತಿಲ್ಲ. ಯಾವತ್ತೋ ವರ್ಷಕ್ಕೊಂದಿನ ಕುಂತ್ಕೊಂಡ್ಬಿಟ್ಟು ಪೂಜೆ ಮಾಡ್ಬಿಟ್ಟು ದೇವ್ರು ಕೂರಿಸ್ತೀನಿ, ನಾನು ಯುಗಾದಿ ಹಬ್ಬ ಮಾಡ್ತೀನಿ, ಸಂಕ್ರಾಂತಿ ಹಬ್ಬ ಮಾಡ್ತೀನಿ, ಮಾಡಿದ್ದು ಏನು ಓಪನ್ ಆಗಿಲ್ಲ. ಹಾಗಂತ ಹಬ್ಬ ಮಾಡಬಾರ್ದ? ಮಾಡಿ ಹಬ್ಬದ ಸತ್ಯವನ್ನ ತಿಳಿಯಿರಿ. ನೀವು ಹುಟ್ಟಿರೋ ಸತ್ಯನೇ ತಿಳ್ಕೊಂಡಿಲ್ಲ, ಮನುಷ್ಯ ಸಾಯೋ ಸತ್ಯ ತಿಳ್ಕೊಂಡಿಲ್ಲ, ಇನ್ನು ಹಬ್ಬದ ಸತ್ಯ ನಿಮ್ಗೆ ಯಾರು ಹೇಳೋರು? ಅದಕ್ಕೆ ಕಾಯ್ಕೊಂಡಿರ್ತಾರೆ ಮಾರ್ಕೆಟಿಂಗ್ ಗುರುಗಳು. ಬಲಭಾಗಕ್ಕೆ ಈ ಕಡೆ ನೈವೇದ್ಯ ಇಡಿ, ರೇಷ್ಮೆ ಸೀರೆ ಕೆಂಪು ದುಡಿಸಿ, ಈ ಮಾರ್ಕೆಟಿಂಗ್ ಗುರುಗಳ ಮಾತು ಕೇಳ್ಕೊಂಡು ಇನ್ನೂ ಸಾಲ ಮಾಡ್ಕೊಂಡು ಪೂಜೆ ಮಾಡಿ ದೇವ್ರಿಗೆ ಬೈದು ಬಿಡ್ತೀರ. ನಿಮ್ಗೆ ದೇವ್ರು ನಮ್ಗೆ ಸೀರೆ ಉಡಿಸು ಅಂತ ಹೇಳೇ ಇಲ್ವಲ್ಲ. ಈ ಮಾತು ಯಾಕೆ ಹೇಳ್ತೀನಿ ನಿಮ್ಗೆ ಅರ್ಥ ಆಗ್ಲಿ ಅಂತ. ಉಡಿಸಿ ಕಣ್ಣಿಗೆ ಆನಂದವಾಗಿ ನೋಡಿ, ದೇವ್ರು ನೋಡುವ ತಪ್ಪು ಅಂತ ನಾನು ಹೇಳ್ತಿಲ್ಲ. ನೀವೆಲ್ಲಿದ್ದೀರಾ ನೋಡ್ಕೊಳ್ಳಿ ಫಸ್ಟು. ನಾನು ನೆಮ್ಮದಿಯಾಗಿ ಆರೋಗ್ಯವಾಗಿದ್ದೀನಾ ಮಾಡಿ. ನಿಮ್ಮ ದೇಹನೇ ಕುತ್ಕೊಳ್ಳೋಕ್ಕಾಗಲ್ಲ, 28 ಹಿಂಸೆ. ನೀವು ದೇವ್ರ ಮುಂದೆ ಕುತ್ಕೊಂಡು ಎಲ್ಲ ಮಾಡ್ಬಿಟ್ಟು ತಡ್ಕೊಳಕ್ಕಾಗದೆ ನಿಮ್ಮ ದೇಹದಲ್ಲಾಗೋ ನೋವು, ನಿಮ್ಮ ಮನಸ್ಸಲ್ಲಾಗೋ ನೋವು, ನಿಮ್ಮ ತಲೆಯಲ್ಲಿರುವಂಥ ನೋವು, ನಿಮ್ಮ ಕುಟುಂಬದಲ್ಲಿರುವಂಥ ನೋವು, ಆ ನೋವೆಲ್ಲ ನೆನೆಸ್ಕೊಂಡು ಕಣ್ಣೀರು ಹಾಕ್ಬಿಟ್ಟು ದೇವರಿಗೆ ನೀವು ಪೂಜೆ ಮಾಡಿ ಮೇಲಕ್ಕೆ ಎದ್ರೆ ನಿಮಗೆ ಶಾಪ ಕೊಡುತ್ತೆ ಭಗವಂತ. ಯಾವುದನ್ನು ಇಟ್ಕೊಳ್ಳದೆ ನೇರವಾಗಿ ನನ್ನನ್ನು ಜ್ಞಾನದಲ್ಲಿ ಇಟ್ಕೋ, ಜ್ಞಾನಾರ್ಜನೆ ಇಟ್ಕೋ ಅಂತ ಹೇಳಿರೋದು. ನನ್ನ ಇಟ್ಕೊಳ್ಳದೆ ನೇರವಾಗಿ ನನ್ನನ್ನು ಜ್ಞಾನದಲ್ಲಿ ಇಟ್ಕೋ, ಜ್ಞಾನಾರ್ಜನೆ ಇಟ್ಕೋ ಅಂತ ಹೇಳಿರೋದು. ನನ್ನ ಪೂಜೆ ಮಾಡು, ಬೀಸೆಣ್ಣೆ ತಗೊಂಡು ಬೀಸು ಅಂತ ಹೇಳಿಲ್ಲ. ನಮ್ಮಲ್ಲಿ ಭಗವಂತನ ನಾವು ಸ್ಮರಣೆ ಮಾಡಬೇಕು. ನಮ್ಮ ದೇಹದಲ್ಲಿ ನಾವು ಕೂರಿಸ್ಕೊಂಡಿದ್ದೀವಲ್ಲ, ನಮಗೆ ಗೊತ್ತಿಲ್ಲದೆ ಅದನ್ನು ಎಚ್ಚರಿಕೆ ಮಾಡಬೇಕು. ಹಾಗಾಗಿ ನಾನು ಅತಿ ಮುಖ್ಯವಾಗಿ ತಿಳ್ಕೊಳ್ಬೇಕಾದಂಥ ವಿಚಾರ ಏನಪ್ಪಾ ಅಂತಂದ್ರೆ, ಇವತ್ತು ಕಾರ್ಯಕ್ರಮದಲ್ಲಿ ಇನ್ನೊಮ್ಮೆ ಹೇಳ್ತೀನಿ, ಕರೆ ಮಾಡ್ತಕ್ಕಂಥವ್ರು, ಪ್ರತಿದಿನ ಕರೆ ಮಾಡ್ತಕ್ಕಂಥವ್ರು ಪ್ರತಿಯೊಬ್ಬರು ತಿಳ್ಕೊಬೇಕಾದದ್ದು, ಸುಮ್ಮನೆ ಏನೋ ಕೇಳಬೇಕಲ್ಲ, ಏನೋ ಚೆನ್ನಾಗಿ ಹೇಳ್ತಾವ್ರೆ, ಚೆನ್ನಾಗಿ ಕಾರ್ಯಕ್ರಮ ಐತಿ ಅಂತ ಹೇಳ್ತಕ್ಕಂಥದ್ದು ಮುಖ್ಯ ಅಲ್ಲ. ನಮಗೆ ಎಷ್ಟು ಅರ್ಥ ಆಗಿದೆ, ನನಗೆ ವಯಸ್ಸೆಷ್ಟಾಗಿದೆ, ತಂದೆ ಯಾವುದೋ ಯೋಚನೆ ಮಾಡಬೇಕು. ಮನೇಲಿರೋ ಹೆಂಡತಿ ನನಗೆ ಎಷ್ಟು ವರ್ಷ ಆಯಿತು ಮದುವೆಯಾಗಿ, ಮಕ್ಕಳ ಯೋಚನೆ ಮಾಡಬೇಕು. ನಾನು ಹುಟ್ಟಿ ಕುಟುಂಬದಲ್ಲಿ ಏನು ಚೆನ್ನಾಗಿದ್ದೀನಿ.
ಇದೆಲ್ಲ ಎಲ್ಲಿ ತಿಳ್ಕೋಬೇಕು ಅಂದರೆ ನಿಮ್ಮ ಹುಟ್ಟಿದ ಇತಿಹಾಸ ಯಾವುದು, ವಾರ, ತಿಥಿ, ನಕ್ಷತ್ರ, ಕರ್ಣ, ಈ 5 ಪಂಚಾಂಗದಲ್ಲಿರುವಂಥ 5 ಅಂಗಗಳನ್ನು ನೀವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋದೇ ಆದರೆ ಕರೆ ಮಾಡೋದಕ್ಕೆ ಸಾರ್ಥಕ ಆಗತ್ತೆ. ನನಗೆ 2000 3000 ಕರೆ ಮಾಡೋದು ಮುಖ್ಯ ಅಲ್ಲ. ನೀವೆಷ್ಟು ಜನ ಒಳ್ಳೇದಾಗ್ತೀರಾ, ಎಷ್ಟು ಜನ ಒಳ್ಳೇದು ಮಾಡ್ಕೋತೀರಾ ಅನ್ನೋದು ಮುಖ್ಯ. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಕಾಟಾಚಾರಕ್ಕೆ ಕರೆ ಮಾಡಿ ಸಮಯ ವ್ಯರ್ಥ ಮಾಡ್ಕೋಬೇಡಿ. ಮನಸ್ಸನ್ನು ನಿರಾಶಾದಾಯಕ ಮಾಡ್ಕೋಬೇಡಿ. ನಿಮ್ಮ ಕುಟುಂಬದ ಸತ್ಯವನ್ನು ತಿಳಿಯಲೇಬೇಕು, ನಿಮ್ಮ ಸತ್ಯವನ್ನು ತಿಳ್ಕೊಳ್ಳೇಬೇಕು ಅನ್ನೋ ಸಂಕಲ್ಪವನ್ನು ಮೊದಲು ಗಂಡ ಹೆಂಡತಿ ಕೂತ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ಇಲ್ಲ, ನಾವು ಗುರುಗಳ ಮುಖೇನ ತಿಳ್ಕೊಂಡು ಈ ದಾರಿಯಲ್ಲಿ ಹೋಗಬೇಕು, ಈ ಸತ್ಯವನ್ನು ನೀವು ತೀರ್ಮಾನ ಮಾಡಿ ಸ್ಥಾಪನೆ ಮಾಡಿ ಒಂದು ಭಗವಂತನ ಹತ್ರ ಹೋಗಿ ನೀವು ಕೇಳ್ಕೋಬೇಕು. ಭಗವಂತ, ನಮ್ಗೆ ಗುರುಗಳು ಸಿಕ್ಕಿದ್ದಾರೆ, ಅವರ ಮಾರ್ಗದರ್ಶನವನ್ನು ನೀನು ಕಲ್ಪಿಸಪ್ಪ ಅಂತ ಹೇಳಿ ಅಲ್ಲಿ ಕೇಳಿಕೊಂಡು ಬರುವುದಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ನಾನು ಮೊನ್ನೆ ಕೂಡ ಹೇಳಿದೆ, ಎಲ್ಲೋ ಕೂತ್ಕೊಂಡ್ಬಿಟ್ಟು 27/4/1971 ಮಧ್ಯರಾತ್ರಿ 2 ಗಂಟೆ ಅಂತ ಹೇಳ್ಬಿಟ್ಟು ಶಾಸ್ತ್ರ ಹೇಳೋರ ಹತ್ರ ದಯವಿಟ್ಟು ಇದನ್ನು ಕೊಟ್ಟು ಶಾಪ ತಲೆ ಮೇಲೆ ಹಾಕೋತಾ ಇದ್ದೀರಾ. ಪುಕ್ಕಟೆಯಾಗಿ ಹೇಳುವತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮ ತಲೆ ಮೇಲೆ ಶಾಪ ಇಟ್ಟಿರ್ತಾರೆ. ದುಡ್ಡು ಬಂದಿಲ್ಲ, ದುಡ್ಡು ಕೊಡಲ್ಲ, ನೀವು ಎಲ್ಲೋ ಕೂತ್ಕೊಂಡು ಕರೆ ಮಾಡ್ತೀರಾ. ಅದಕ್ಕೋಸ್ಕರ ನಿಮ್ಗಿನ್ನೂ ಅರ್ಥ ಆಗಿಲ್ಲ, ಪುಕ್ಕಟೆಯಾಗಿ ಶಾಸ್ತ್ರ ಕೇಳಬಾರ್ದು. ಅದಕ್ಕೆ ನಾವು ಶಾಸ್ತ್ರ ಹೇಳ್ತಾ ಇಲ್ಲ. ಶಾಸ್ತ್ರ ಹೇಳಿದರೆ ನಮ್ಮ ಹತ್ರ ನೀವು ಕೇಳಬೇಡಿ ಅಂತ ಹೇಳ್ತಿದ್ದೆ. ನಾವು ನಿಮ್ಮ ತಪ್ಪು ಯಾವುದು ಅಂತ ಹೇಳುವಂಥ ಏಕೈಕ ಕಾರ್ಯಕ್ರಮ ಆರೋಗ್ಯ ರಹಸ್ಯ. ನಿಮ್ಮ ತಪ್ಪನ್ನು ತಿಳಿಸಿ ನಿಮ್ಮ ತಪ್ಪಿನಿಂದ ಹೊರಗೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ಕಾರ್ಯಕ್ರಮಕ್ಕೆ. ನೀವು ಪ್ರಯತ್ನ ಮಾಡೋದಾದರೆ ಇಷ್ಟು ವಿಚಾರವನ್ನು ತಿಳ್ಕೊಂಡು ಕರೆ ಮಾಡಿ, ಸತ್ಯ ಅರ್ಥ ಆಗಲಿ, ನಾವು ಸತ್ಯವನ್ನು ತೋರಿಸ್ಕೊಡೋಣ. ನಿಮಗೆ ಎಷ್ಟು ಮಟ್ಟಕ್ಕೆ ನೆಮ್ಮದಿಯಾಗಿ ಆರೋಗ್ಯವಾಗಿರೋದಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದೇ ನಮ್ಮ ಕಾರ್ಯಕ್ರಮದ ಪೂರ್ಣವಾದ ಉದ್ದೇಶ ಆಗಿದೆ. ಪರಿಹಾರ ಕೇಳಬೇಡಿ, ಪ್ರಪಂಚದಲ್ಲಿ ಪರಿಹಾರ ಇಲ್ಲ. ಇಷ್ಟು ವಿಚಾರವನ್ನು ಹೇಳಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸರ್ ಗುರುಜಿ, ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರವನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದಲ್ವ ವೀಕ್ಷಕರೇ, ಅಮಾವಾಸ್ಯೆ ಅನ್ನುವಂತಹ ಭಯದಿಂದ ಆಚೆ ಬಂದು ಅರ್ಥೈಸಿಕೊಂಡಾಗ ಮಾತ್ರ